ಒಳ್ಳೆ ವೇ ಅಂತ ಹೇಳ್ಬೋದು ನಾವು, ಒಂದು ದಾರಿ ಯಾವ ರೀತಿ ನಾವು ಮಾಡಿ. ಯಾಕಂದ್ರ ಪ್ರತ್ಯಕ್ಷ ಕೊಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರ. ಅಂದ್ರ ಕಣ್ಣಿಗೆ ಕಣ್ಣಾರೆ ಕಂಡಿದ್ದ ಏನಾಗ್ತದ ನಮಗ್ ಅರೆ ಹೌದಲ್ಲ ಇದು ಸತ್ಯ ಅಲ್ಲ ಅಂತ ನಾವು ನಂಬ್ತೀವಿ. ಸೊ ಹಂಗಾಗಿ ಈಗ ಏನಂತಂದ್ರ ನಾವು BXN ಎಲ್ಲಾ ಪ್ರಾಡಕ್ಟ್ಸ್ ಒಂದ್ಕಿಂತ ಒಂದ್ ನಂಬರ್ ಒನ್ ಕಂಪ್ಯಾರಿಟಿವ್ ಅಲ್ಲ, ಪ್ರತಿ ಒಂದು ಸೂಪರ್ ಸೂಪರ್ಸೇ ಸೂಪರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ಯಾಕಂತಂದ್ರ ಈಗ ನಾವು ಹೇಳ್ತೀವಿ ನಮ್ಮ ಫುಡ್ಸ್ ಏನದಲ್ಲ ಅಂದ್ರೆ ಫುಡ್ ಸಪ್ಲಿಮೆಂಟ್ಸ್ ಆಗ್ಲಿ ಅಥವಾ ಯಾವುದೇ ಹೋಮ್ ಕೇರ್, ಹೇರ್ ಕೇರ್ ಅಥವಾ ಸ್ಕಿನ್ ಕೇರ್, ಯಾವುದೇ ಬೆವರೇಜಸ್ ಪ್ರಾಡಕ್ಟ್ಸ್ ಆಗ್ಲಿ, ಸೊ ಇವು ಏನಂತಂದ್ರ ನಾವು ಫುಲ್ ಆರ್ಗ್ಯಾನಿಕ್ ಇದೆ ಅಂತ ನಾವು ಹೇಳ್ತೀವಿ. ಹೌದಾ, ಸಾವಯವವಾಗಿ ಬೆಳೆಯುವಂತಹ ಈ ಪ್ರಾಡಕ್ಟ್ಸ್. ಸೊ ಅದಕ್ಕೆ ಈಗ ಎಷ್ಟೋ ಜನ ಏನ್ ಮಾಡ್ತಾರೆ ಹೇಳ್ತಾರ, ಹೌದಾ ನಮ್ ಬಾಳ ಪ್ಯೂರ್ ಅದ ರೀ, ನಮ್ದು ಶ್ಯೂರ್ ಅದ, ನಮ್ದೆಲ್ಲ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ತಾರ. ಬಟ್ ಪ್ರಾಡಕ್ಟ್ ನಾವು ಒಳ್ಳೇದದ ಅಂತ ತೋರ್ಸ್ಕೊಡ್ಲಿಕ್ಕೆ ಇಲ್ಲೇ ನಮ್ಮಲ್ಲೇ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ. ಅದು ಏನಂತಂದ್ರ ಈ ಡೈನಾ. ಸೊ ಈ ಡೈನಾ ಕ್ಲೀನ್ ಏನಂತಂದ್ರ ಒಂದು ಫುಲ್ ಟೋಟಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ನಮಗ್ ಕೊಟ್ಟಿದ್ದಾರೆ ನಮಗ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ಏನಂತಂದ್ರ ಈಗೆಲ್ಲಾ ಕೆಮಿಕಲೈಸ್ಡ್, ನಮ್ ಪ್ರಪಂಚನೇ ಎಲ್ಲಾ ಕೆಮಿಕಲ್ ಬೇಸ್ಡ್, ಆರ್ಟಿಫಿಷಿಯಲ್ ಮಿಕ್ಸ್, ಯಾವ್ದು ಪ್ಯೂರ್ ಸಿಗ್ತಾ ಇಲ್ಲ. ಸೊ ಅಂತದ್ರೊಳಗ ಈಗೆಲ್ಲ ಇಲ್ರಿ ನಾವೆಲ್ಲ ಕೆಮಿಕಲ್ ಬೇಸ್ಡ್ ನಾವ್ ಯಾವ್ದು ಯೂಸ್ ಮಾಡ್ಲಿಕತ್ತಿಲ್ಲ, ಪ್ಯೂರ್ ಯೂಸ್ ಮಾಡ್ಲಿಕತ್ತೀವಿ ಅಥವಾ ಆರ್ಗ್ಯಾನಿಕ್ ಯೂಸ್ ಮಾಡ್ಲಿಕತ್ತೀವಿ ಅಂತ ಹೇಳ್ತಾರ. ಬಟ್ ಅದಕ್ಕೆ ಒಂದು ಪ್ರೂಫ್ ಇಲ್ಲೇ ನಮ್ಮ ಒಂದು ಈ ಪ್ರಾಡಕ್ಟ್ ಇಂದ ನಾವು ತೋರಿಸಬಹುದು. ಜಸ್ಟ್ ಒಂದು ಸಿಂಪಲ್ ಡೆಮೋ ನಾನು ಹೇಳ್ಕೊಡ್ತೀನಿ. ನಾವು ಒಂದು ನಾರ್ಮಲ್ ವಾಟರ್ ತಗೊಂಡು ಅದಕ್ಕೆ ಒಂದಿಷ್ಟು ಸ್ವಲ್ಪ ಅರಿಶಿಣ. ಸೊ ಇದು ಅರಿಶಿಣದ ಗುಣಧರ್ಮ ಏನು ಅಂತಂದ್ರ, ಯಾವುದೇ ಏನಾದ್ರೂ ಕೆಮಿಕಲ್ ಬೇಸ್ ಏನಾದ್ರೂ ಇತ್ತು ಅಂತಂದ್ರ ಅದಕ್ಕೆ ಅದು ಏನ್ ಮಾಡ್ತದ, ಬಣ್ಣವನ್ನು ಬದಲಾಯಿಸಿ ಬಿಡ್ತದೆ. ಸೊ ಒರಿಜಿನಲ್ ಇತ್ತಂದ್ರ ತಟಸ್ಥವಾಗಿರ್ತದ, ಅಥವಾ ಒರಿಜಿನಲ್ ಇಲ್ಲ ಅಂತಂದ್ರ ಅದು ಏನಾಗ್ತದ ಕೆಮಿಕಲ್ ಬೇಸ್ ಇದ್ದಿದ್ದು ಅದು ಪ್ರೂಫ್ ಮಾಡಿ ತೋರಿಸುವಂತ ಗುಣಧರ್ಮ ಅದಕ್ಕೆ. ಈಗ ನೋಡಿ, ನಾನು ಜಸ್ಟ್ ಈಗ ನಾವು ಮನೆಯಲ್ಲೇ ಎಷ್ಟೋ ವಸ್ತುಗಳನ್ನ ನಾವು ಕೆಮಿಕಲ್ ಇಂದ ತಯಾರಿಸಿರುವಂತಹ ವಸ್ತುಗಳನ್ನ ನಾವು ಡೈಲಿ ಬೇಸಿಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಅದರಿಂದ ಎಷ್ಟು ಎಫೆಕ್ಟ್ ಆಗ್ತದೆ ನಮಗಾಗ್ಲಿ ಅಥವಾ ವಸ್ತುಗಳಿಗೆ ಯೂಸ್ ಮಾಡ್ಲಿಕ್ಕೆ ಮಾಡುವಂತಹ ವಸ್ತುಗಳಿಗಾಗ್ಲಿ ಎಷ್ಟು ಅದು ಬ್ಯಾಡ್ ಎಫೆಕ್ಟ್ ಆಗ್ತದೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾವು ಸ್ವಲ್ಪ ಪ್ರಮಾಣಿಸಿ ನೋಡ್ಬೇಕು ಯಾವ್ದು ನಮ್ಗೆ ಸರಿ ಅಂತ ಹೇಳಿ. ಸೊ ಈಗ ನಾವು ಡೈಲಿ ವೇಜಸ್ ಅಲ್ಲಿ ನಾನು ಯೂಸ್ ಮಾಡುವಂತ ಅಥವಾ ಎಲ್ಲಾ ಮನೆಯಲ್ಲಿ ಯೂಸ್ ಮಾಡುವಂತ ಒಂದು ಆರ್ಡಿನರಿ ಒಂದು ಡಿಟರ್ಜೆಂಟ್ ಬಗ್ಗೆನೇ ಹೇಳ್ತೀನಿ. ಸೊ ಇದು ನಾವು ಯಾವ ರೀತಿ ನಾವು ಡೈಲಿ ಏನಂತಂದ್ರೆ ಒಂದು ಕೆಮಿಕಲ್ಗೆ ನಾವು ತುತ್ತಾಗ್ತೀವಿ ಅಥವಾ ಅಡಲ್ಟ್ರೇಷನ್ಗೆ ತುತ್ತಾಗ್ತೀವಿ. ಸೊ ಇದನ್ನ ನೀವು ನೋಡ್ತಾ ಇದ್ದೀರಾ. ಸೊ ಯಾವುದೇ ಒಂದು ಕೆಮಿಕಲ್ ಇರುವಂತಹ ಒಂದು ಯಾವ್ದಾದ್ರು ವಸ್ತುಗಳನ್ನು ಈ ಒಂದು ಅರಿಶಿಣ ಏನ್ ಮಾಡ್ತದ ಅಂತಂದ್ರ ಅದಕ್ಕ ಅದರದ್ದು ಬಣ್ಣವನ್ನು ಬಯಲು ಮಾಡ್ತದೆ. ಅಂದ್ರ ಕೆಂಪು ಇದಕ್ಕೆ ಬಣ್ಣಕ್ಕೆ ತಳ್ತದೆ. ಬಟ್ ನಮ್ದು ಇದು ಒಂದು ವಂಡರ್ಫುಲ್ ಡೈನಾ. ಸೊ ಇದು ನೋಡ್ರಿ, ಕಾಣಿಸ್ತಾ ಇದೆಲ್ಲ ಬೀಳುದು ಕಾಣಿಸ್ತದೆ. ಸೊ ಇದೇ ನಮಗೊಂದು ಒಳ್ಳೆ ಪ್ರೂಫ್. ವಾ ವಾ ವಾ, ಯಾಕಂದ್ರೆ ಗೊತ್ತಾಗಲ್ಲ ನಾವು ಯಾವ ರೀತಿ ನಾವು ಟೆಸ್ಟ್ ಮಾಡ್ಬೋದು ಮನೇಲಿ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಬಟ್ ನಾವ್ ಏನಂತಂದ್ರ ಈಗ ಯಾವ ರೀತಿ ನಮ್ಮ ಇದ್ರಲ್ಲೇ ಏನಂತಂದ್ರ ಕೆಮಿಕಲ್ ಇದೆ ಅಥವಾ ಇಲ್ಲ ಅಂತ ನಾವು ಮನೆಯಲ್ಲೇ ಯಾವ ರೀತಿ ನಾವು ಟೆಸ್ಟ್ ಮಾಡಿ ನೋಡ್ಬೋದು ಅಂತಂದ್ರೆ ಇದು ಒಂದು ಒಳ್ಳೆ ಉದಾಹರಣೆ. ಇದು ನೋಡ್ಬೋದು ನೀವು, ಕಾಣಿಸ್ತಾ ಇದೆ? ಕಾಣಿಸ್ತಾ ಇದೆ ಮೇಡಮ್. ಇದು ಜಸ್ಟ್ ಏನಂತಂದ್ರ ನಾವು ಇದು ಒಂದು ಎಕ್ಸಾಂಪಲ್ ಇಂದ ಅಥವಾ ಈ ಡೆಮೋ ಇಂದ ನಾವು ಅಂದ್ರೆ 100% ಶೋರ್ ಆಗಿ ನಾವು ಹೇಳ್ಬೋದು ನಮ್ಮ ಇದು ಡೈನಾ ಕ್ಲೀನ್ ಅಂದ್ರೆ ಬಟ್ಟೆ ಒಗೆಯುವುದು ಈಗ ಒಂದು ಒಳ್ಳೆ ಪ್ರಾಡಕ್ಟ್. ಇದಷ್ಟೇ ಅಲ್ಲ, ಪ್ರತಿಯೊಂದು ಪ್ರಾಡಕ್ಟ್ ನಮ್ದು ಏನಂತಂದ್ರೆ ಒಳ್ಳೆ ಆರ್ಗ್ಯಾನಿಕ್ ಆಗಿ ಆಮೇಲೆ ಸಾವಯವ. ಸೊ ಒಂದ್ ಒಳ್ಳೆ ಹೆಲ್ಪ್ಫುಲ್ ಪ್ರಾಡಕ್ಟ್ಸ್ ನಮಗೆ ಸಿಗ್ಲಿಕ್ಕತ್ತಾವ ಈ DXN ಇಂದ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಸೊ ಐ ಲವ್ ಟು ಯೂಸ್ ದಿಸ್ ಡೈನಾ. ಇದು ಇಲ್ಲದೆ ನನಗೆ ಬಟ್ಟೆ ಒಗಿಲಿಕ್ಕೆ ಆಗ್ತಾ ಇಲ್ಲ. ಇವನ್ ಮತ್ತೊಂದು ಹೇಳಿಕ್ ಇಷ್ಟಪಡ್ತೀನಿ ನಾನು, ಈ ಡೈನಾದಿಂದ ಏನಂತಂದ್ರ ಬಟ್ಟೆ ತಿಕ್ಕುದಾಗ್ಲಿ ಅಥವಾ ಇದು ಮಾಡೋದು ಹೆಚ್ಚು ಏನಂತಂದ್ರೆ ನಾವು ಕೆಲಸ ಎಫರ್ಟ್ ಹಾಕಿ ಜರುರತಿಲ್ಲ ಅನ್ನೋದು. ಸೊ ಈಗ ನಾನು ನಮ್ಮ ಮಗನಿಗೆ ಹೇಳಿದೆ, ನಾವೆಲ್ಲಾದ್ರೂ ಅಥವಾ ಜೇಂಟ್ಸ್ ಯಾರೇ ಆಗ್ಲಿ ಬಟ್ಟೆ ಒಗಿಲಿಕ್ಕೆ ಸ್ವಲ್ಪ ತೊಂದ್ರೆ. ಬಟ್ ಇದು ಏನಂತಂದ್ರ ಅವರಿಗೂ ಕೂಡ ಜಸ್ಟ್ ನೀವು ಒಂದ್ ಡಿಪ್ ಮಾಡಿ ತೆಗೆದ್ರಿ ಅಂತಂದ್ರು ಸೊ ನಾರ್ಮಲ್ ಆಗಿರುವಂತ ಎಲ್ಲಾ ಬಟ್ಟೆಗಳು ಕ್ಲೀನ್ ಆಗ್ತವೆ. ಆಮೇಲೆ ವಾಟರ್ ಸೇವಿಂಗ್ ಅಂತ ಹೇಳ್ಬೋದು, ನೀರು ಹೆಚ್ಚು ಹಾಕಲ್ಲ. ಆಮೇಲೆ ಏನಂತಂದ್ರೆ ನಾವ್ ಎಷ್ಟೋ ಬಟ್ಟೆಗಳಿಗೆ ನಾವು ಕಂಫರ್ಟ್ ಅಲ್ಲ ಅವೆಲ್ಲ ಹಾಕ್ತಿವಿ.
ಸೊ ಇದಕ್ಕೆ ಯಾವ್ದು ಇಲ್ಲ, ಇದು ಆಲ್ ಇನ್ ಒನ್. ಇದು ಒಂದೇ ಫ್ರಿಗ್ರೆನ್ಸ್ ಕೊಡ್ತದ, ಪ್ಲಸ್ ಒಂದು ಬ್ರೈಟ್ನೆಸ್ ಕೊಡ್ತದ. ಆಮೇಲೆ ಬಟ್ಟೆಗಳು ಏನಂತಂದ್ರ ಬಟ್ಟೆಗಳಿಗೆ ಕೇರ್ ಟೇಕರ್ ಅಂತ ಹೇಳ್ಬೋದು ನಾವು. ಸೊ ಇದೇನಂತಂದ್ರೆ ಯಾವ್ದು ಇದಾಗಲ್ಲ, ರೇಷ್ಮೆ ಅಥವಾ ಕಾಸ್ಟ್ಲಿ ಬಟ್ಟೆಗಳು ಇರ್ತಾವ. ಸೊ ಅವೆಲ್ಲ ಬಟ್ಟೆಗಳು ಏನಾಗ್ತಾವ ಅಂತಂದ್ರ ಈಗಿಂತವೆಲ್ಲ ಕೆಮಿಕಲ್ ಬೇಸ್ ಏನಾದ್ರು ಇತ್ತು ಅಂತಂದ್ರ ಸೊ ಕಾಸ್ಟ್ಲಿ ಇರುವಂತದ್ದು ಸ್ವಲ್ಪ ಡ್ಯಾಮೇಜ್ ಆಗುವಂತ ಅಥವಾ ಫೇಡ್ ಆಗುವಂತ ಚಾನ್ಸಸ್. ಬಟ್ ಇದು ನಮ್ ಡೈನಾ ಕ್ಲೀನ್ ಇಂದ ಏನಂತಂದ್ರ ಯಾವುದೇ ಬಟ್ಟೆ ಫೇಡ್ ಆಗಲ್ಲ, ಪ್ಲಸ್ ಬ್ರೈಟ್ ಆಗ್ತವೆ. ಆಮೇಲೆ ಕಲರ್ ಕೂಡ ಹೋಗಂಗಿಲ್ಲ. ಅಷ್ಟೇ, ಜಸ್ಟ್ ಹೋದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಹೋಗ್ತದೆ. ಆಮೇಲೆ ಮತ್ತೊಂದೇನಂತಂದ್ರ ಇದ್ರಲ್ಲೇ ಒಂದು ಏನಂತಂದ್ರೆ ಬ್ರೈಟ್ನೆಸ್ ಬರುವಂತ. ಈ ಮಳೆಗಾಲದಲ್ಲಿ ಏನಾಗ್ತದೆ ಅಂತಂದ್ರ ಈಗ ಸ್ವಲ್ಪ ಮಲೆನಾಡು ಪ್ರದೇಶದಲ್ಲಿ ಅಥವಾ ಹಿಂಗ ಮಳೆ ಇದಾದಾಗ ಬಟ್ಟೆಗಳಿಗೆಲ್ಲ ಕಪ್ಪು ಚುಕ್ಕಿಗಳು ಬೀಳುವಂತ ಸಾಧ್ಯತೆ ಎಲ್ಲ ನೋಡಿರ್ಬೋದು. ಸೊ ಅಂತ ಬಟ್ಟೆಗಳನ್ನು ಕೂಡ ಇದು ಏನಾಗ್ತದೆ, ಚುಕ್ಕಿ ಬೀಳ್ಕೊಡಲ್ಲ. ನಾನು ಒಂದು ಟಾವೆಲ್ ನಾನು ಯೂಸ್ ಮಾಡುವಂತ ನೋಡಿದ್ದೆ ನಾನು. ಸೊ ಈ ಡೈನಾ ಅಷ್ಟೇ ಯೂಸ್ ಮಾಡ್ತೇನೆ ನಾನು, ಯಾವ್ದು ಡಿಟರ್ಜೆಂಟ್ ಹಚ್ಚಂಗಿಲ್ಲ. ಸೊ ಹಾಗಿರುವಾಗ ಕಂಪೇರ್ ಮಾಡಿದ್ರೆ ಒಂದು ನಾರ್ಮಲ್ ಟಾವೆಲ್ ಮತ್ತೊಂದು ಏನಂತಂದ್ರೆ ಇಷ್ಟು ಫ್ರೆಶ್ ಆಗಿತ್ತು. ಸೊ ಆತರ ಅಂತಂದ್ರ ಕಪ್ಪು ಚುಕ್ಕಿಗಳನ್ನು ಬೀಳ್ಕೊಳಲ್ಲ, ಬ್ರೈಟ್ನೆಸ್ ಆಗ್ತದೆ. ಆಮೇಲೆ ಏನಂತಂದ್ರೆ ಒಂದು ಒಳ್ಳೆ ಫ್ರಿಗ್ರೆನ್ಸ್ ಕೊಡುವಂತಹ ಒಂದು ಕ್ಲಾತ್ ಕೇರ್ ಟೇಕರ್ ಅಂತಾನೆ ಹೇಳಿಕ್ ಇಷ್ಟಪಡ್ತೀನಿ. ಸೊ ಇದು ಜಸ್ಟ್ ನಮ್ದು ಒಳ್ಳೆ ಪ್ರಾಡಕ್ಟ್ ನಮಗ DXN ಇಂದ ಸಿಗ್ತಾ ಇದೆ. ನಾಟ್ ಓನ್ಲಿ ಡೈನಾ, ಸೊ ಎಲ್ಲಾ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ರಿ, ಹೆಲ್ದಿ ಆಗಿರ್ರಿ, ವೆಲ್ದಿ ಆಗಿರ್ರಿ ಅಂತ ಹೇಳಿ ಆಶಿಸುತ್ತಾ ನನಗೆ ಈ ಒಂದು ಡೆಮೋ ಮಾಡ್ಲಿಕ್ಕೆ ಅನುಕೂಲ ಮಾಡಿರುವಂತ ನಮ್ಮ DXN ಫೌಂಡೇಶನ್ ಆಮೇಲೆ ಶೆಟ್ಟಿ ಸರ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಓಕೆ ಮೇಡಮ್, ನಾನು ಒಂದೆರಡು ಕ್ವಶನ್ ನಿಮ್ಗೆ ಮೇಡಮ್. ಇದು ಯೂಸ್ ಮಾಡಿದ ನಂತರ ಬೇರೆ ನೀಲಿ ಅಥವಾ ಕಂಫರ್ಟ್ ಎಲ್ಲ ಹಾಕ್ಬೇಕಾಗ್ತದಾ? ಇಲ್ಲ, ಇದು ಆಲ್ ಇನ್ ಒನ್ ಸರ್. ಯಾವ್ದು ಕಂಫರ್ಟ್ ಬೇಕಾಗಿಲ್ಲ, ಆಲ ಬೇಕಾಗಿಲ್ಲ. ಇದು ಟೋಟಲ್ ಇದು ಒಂದಿದ್ರೆ ಸಾಕು. ಓಕೆ, ಜಸ್ಟ್ ಮಾಡ್ಬೋದು. ಇದರಲ್ಲಿ ಫ್ರಾಗ್ರೆನ್ಸ್ ಏನ್ ಬರ್ತದೆ? ಫ್ರಾಗ್ರೆನ್ಸ್ ಒಂದು ಮೈಲ್ಡ್ ಒಂದು ಫ್ಲವರ್ ಫ್ರೇಗ್ರೆನ್ಸ್ ಬರ್ತದೆ ಸರ್. ಇದೇನಂತಂದ್ರ ಹಿಂಗ್ ರಬ್ ಅನ್ಸಲ್ಲ, ಗಬ್ ಬರಲ್ಲ. ಇವನ್ ನಾನ್ ಸ್ಮೆಲ್ ಮಾಡ್ಲಿಕ್ಕೆ ರಿಯಲಿ ವಂಡರ್ಫುಲ್ ಸ್ಮೆಲ್ಸ್, ಅಂದ್ರ ಹಾರ್ಶ್ ಅಲ್ಲ. ಆಮೇಲೆ ಬಟ್ಟೆಗಳನ್ನು ಅಷ್ಟೇ. ಇವಾಗದಾದ್ಮೇಲೆ ಮಳೆಗಾಲ ದಿವಸ ಬಟ್ಟೆ ಒಳಗೆಲ್ಲ ಒಂದು ಯಾವ್ದೋ ಗಬ್ಬು ವಾಸನೆ ಬರ್ತದೆ ಸರ್. ಬಟ್ ಇದ್ರಲ್ಲಿ ಬರಲ್ಲ. ಇದು ಯಾವ್ದೇ ಆಗ್ಲಿ, ಡೈಲಿ ವೇರಿಂಗ್ ಬಟ್ಟೆಗಳಿಗಾಗ್ಲಿ ಅಥವಾ ಕ್ಲಾತಿಂಗ್ಸ್ ಅಂದ್ರೆ ಬೆಡ್ಶೀಟ್ ಅಥವಾ ಏನಂತಂದ್ರ ಬ್ಲಾಂಕೆಟ್ಸ್ ಇಂಥದಕ್ಕಾಗ್ಲಿ. ಯಾಕಂದ್ರೆ ಡಿಟರ್ಜೆಂಟ್ ಹಾಕ್ತಿವಿ. ಈಗ ಮಳೆಗಾಲದಲ್ಲಿ ಇದ್ರಲ್ಲಿ ಏನಂತಾರ ನಾವು ಸೋಪು ಡಿಟರ್ಜೆಂಟ್ ಹಾಕಿದಾಗ ಅದು ಅಲ್ಲಲ್ಲೇ ಕಲೆ ಬರ್ತದೆ ಉಳ್ಕೊಂಡ್ರೆ. ಬಟ್ ಇದು ಉಳ್ಕೊಂಡ್ರು ಪರವಾಗಿಲ್ಲ, ಕಲೆ ಇರಂಗಿಲ್ಲ, ಪ್ಲಸ್ ಫ್ರೇಗ್ರೆನ್ಸ್ ಬರ್ತದೆ. ನಾನಂತೂ ಕೆಲವೊಂದ್ ಎಷ್ಟು ಸಾರಿ ಏನ್ ಮಾಡ್ತೀನಿ, ಇದು ಹಾಕಿ ಒಂದೇ ಸಾರಿ ಎದ್ದು ಬಿಡ್ತೀನಿ, ಮತ್ತೊಂದು ನೀರಲ್ಲಿ ನಾನು ಕ್ಲೀನ್ ರಿನ್ಸ್ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಅದೇನಂತಂದ್ರೆ ಫ್ರೇಗ್ರೆನ್ಸ್ ಇರ್ತದೆ, ಪ್ಲಸ್ ಒಂದೇ ಡಿಪ್ ಅಲ್ಲೇ ಕ್ಲೀನ್ ಆಗಿರ್ತದೆ. ಸೊ ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್. ಕೆಲವು ಟೈಮ್ ಜಿಡ್ ಕಲೆ ಇದ್ರೆ ಹೇಗ್ ತೆಗೆಯೋದು ಮೇಡಮ್? ಇದರಲ್ಲಿ ಜಿಡ್ ಕಲೆ ಎಲ್ಲ ಇದ್ರೆ ಹೇಗ್ ತೆಗೆಯೋದು? ಡೈರೆಕ್ಟ್ ನೀವು ಬಟ್ಟೆಗೆ ಅಪ್ಲೈ ಮಾಡ್ಬಿಟ್ಟು. ಓಕೆ, ಬೇಡ ತೊಂದ್ರೆ ಇಲ್ಲ, ಹಾಗೆ ಹೇಳಿ. ಸೊ ಜಸ್ಟ್ ಡೈರೆಕ್ಟ್ ಅಪ್ಲೈ ಮಾಡಿದ್ರೆ ಥಿಕ್ ಇರ್ತದೆ ಸರ್. ವೆರಿ ಥಿಕ್. ಓಕೆ, ಥಿಕ್ ಇರ್ತದೆ. ಅದನ್ನ ಡೈರೆಕ್ಟ್ ಅಪ್ಲೈ ಮಾಡಿದ್ರೆ ಮತ್ತೆ ನಂತರ ವಾಶ್ ಮಾಡೋದಲ್ವಾ, ಥಿಕ್ ಬಿಟ್ಟು? ಸ್ವಲ್ಪ ಕಪ್ಪು ಕಲೆ ಅಥವಾ ಏನಂತಂದ್ರೆ ಕಾಲರ್ ಇರ್ತದ, ಕಪ್ ಆಮೇಲೆ ಇದೆಲ್ಲ ಸ್ವಲ್ಪ ಇರ್ತದೆ, ಸ್ಟೇನ್ಸ್ ಇರ್ತಾವ. ಸೊ ಏನಾದ್ರೂ ಆಯಿಲಿ ಸ್ಕಿನ್ ಆಗ್ಲಿ ಅಥವಾ ಹಳದಿ ಅಥವಾ ನೀವು ಹೇಳಿದಂಗ. ಸೊ ಇದಕ್ಕೆ ಜಸ್ಟ್ ನೀವ್ ಏನಂತಂದ್ರೆ ಡೈರೆಕ್ಟ್ ಸ್ವಲ್ಪ ಅಪ್ಲೈ ಮಾಡಿ ಸ್ವಲ್ಪ ಉಜ್ಜಿ ಬಿಟ್ಟು ತಿಕ್ ಬಿಟ್ರ ಸೊ ಕಲೆ ಹೋಗ್ತದೆ ಸರ್. ಓಕೆ, ಮತ್ತೆ ಕಲರ್ ಕಾಂಬಿನೇಷನ್ ಆಗ್ತದ ಇದ್ರಲ್ಲಿ? ಕೆಲವು ಬೇರೆ ಕಲರ್ ಇದಕ್ಕೇನಾದ್ರು ಆಗ್ತದಾ? ಆಗ್ತದೆ ಸರ್. ಆಕ್ಚುಲಿ ನಾನ್ ಇದು ಮಾಡಿ ನೋಡಿದ್ದೆ. ನಾನು ಎರಡು ಅಂದ್ರೆ ಒಂದು ಬಣ್ಣ ಹೋಗುವಂತ ಬಟ್ಟೆ ಆಮೇಲೆ ಬಣ್ಣ ಹೋಗ್ಲಾರ್ದಂತ ಬಟ್ಟೆ ಎರಡು ಏನ್ ಮಾಡಿದೆ, ನಾನು ಒಂದೇ ಬಕೆಟ್ ಅಲ್ಲೇ ಹಾಕಿದ್ದೆ. ಸೊ ನೋಡೋಣ ಅಂತ. ಬಟ್ ಕಲರ್ ಒಂದಕ್ಕೊಂದು ತಾಗ್ಲಿಲ್ಲ ಸರ್. ಆಗಿಲ್ಲ. ಸೊ ಕಲರ್ ಬರುವಂತ ಬಟ್ಟೆ ಸ್ವಲ್ಪ ಕಲರ್ ಹೋಗಿತ್ತು, ಬಟ್ ಮತ್ತೊಂದು ಬಟ್ಟೆಗೆ ಅದು ತಾಗಿರ್ಲಿಲ್ಲ. ವೆರಿ ಗುಡ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರ ನಾವು ಹರಿಬರಿಯಲ್ಲೇ ಎಲ್ಲಾ ಮನೆಯಲ್ಲೇ ಆಗಿರುವಂತದ್ದು ಮಿಸ್ಟೇಕ್ಸ್ ಆಗ್ತಾ ಇರ್ತಾವ. ಇಂತಾವು ಏನಂತಂದ್ರ ನಾವ್ ಏನೋ ಬಣ್ಣ ಹೋಗುವಂತ ಅಥವಾ ಗೊತ್ತಿರ್ಲಿಲ್ಲ, ಅದನ್ನ ನಾವ್ ಏನ್ ಮಾಡ್ತೀವಿ, ಹಾಕಿಬಿಟ್ಟಿರ್ತೀವಿ. ಸೊ ಅಂತದ್ರಲ್ಲೇ ಇವನ್ ಬಕೆಟ್ ವಾಶ್ ಇರ್ಲಿ ಅಥವಾ ಮಷಿನ್ ವಾಶ್ ಇರ್ಲಿ, ಸೊ ಯಾವ್ದೇ ಇರ್ಲಿ ಅಂತಂದ್ರೆ ಬಣ್ಣ ಹೋಗ್ಕೊಡಲ್ಲ, ಪ್ಲಸ್ ಮತ್ತೊಂದು ಬಟ್ಟೆಗೆ ಇದು ಬಣ್ಣ ತಾಗ್ಲಾರ್ದಂಗ ಆ ಬೇಸ್ ಆ ಕಂಪೋಸಿಷನ್ ಇದ್ರಲ್ಲಿ ಇದೆ ಅಂತ ನಾನ್ ಹೇಳಿ. ಓಕೆ, ನೀವು ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಿದ್ರೆ ಮೇಡಮ್? ಇದು ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಿ?
3 ವರ್ಷದಿಂದ ನಾನು ಯೂಸ್ ಮಾಡ್ಲಿಕ್ಕೆ. ವಾ ವೆರಿ ಗುಡ್ ವೆರಿ ಗುಡ್. ನಿಮ್ಗೆ ಒಂದು ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಇದೆ. ಯಾಕಂದ್ರೆ ನೀವು ಹೇಗೆ ಅಂತಂದ್ರೆ ನೀವು ಈಗ ಏನು ಕ್ಯಾಮ್ರಾ ಎದುರುಗಡೆ ಮಾತಾಡಿದಾಗೆ ಕಾಣೋದಿಲ್ಲ, ನೀವು ನ್ಯಾಚುರಲ್ ಆಗಿ ಮಾತಾಡಿದಾಗೆ ನಮ್ಗೆ ಫೀಲಿಂಗ್ ಆಗ್ತಾ ಇದೆ. ರಿಯಲಿ ನಿಮ್ಮ ಏನು ಹೃದಯದಿಂದ ಮಾತಾಡ್ತಾ ಇದ್ದೀರಿ. ರಿಯಲಿ ವಂಡರ್ಫುಲ್ ಟೆಸ್ಟಿಮೋನಿಯಲ್, ವಂಡರ್ಫುಲ್ ಡೆಮಾನ್ಸ್ಟ್ರೇಷನ್ ಅಂಡ್ ವಂಡರ್ಫುಲ್ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಮ್ ಜೊತೆಗೆ ಆರ್ತಿ ಪಾಂಡೆ ಅವರು ಧಾರವಾಡ ವಾರಿಯರ್ಸ್ ಗ್ರೂಪ್ ಇಂದ ನಮ್ಗೆ ತುಂಬಾ ಚೆನ್ನಾಗಿ ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ಬಹುದು, ಏನಾದ್ರೂ ಕ್ವಶನ್ ಕೇಳೋದಿದ್ರೆ ಕೇಳ್ಬಹುದು. ನೀವು ಇದುವರೆಗೆ ಯೂಸ್ ಮಾಡದಿದ್ರೆ ನೀವು ಸಹ ಇದನ್ನ ಕ್ವಶನ್ಸ್ ಕೇಳ್ಬಹುದು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ನಾನು ಯಾವ್ದಾದ್ರು ಬೇರೆ ಊರಿಗೆ ಹೋದ್ರೂ ಕೂಡ ಇದೊಂದ್ ಸ್ವಲ್ಪ ಹಾಕೊಂಡು ಹೋಗಿರ್ತೀನಿ ಸರ್. ವಾ ವಾ ರೆಡಿ 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 ಗ್ರೇಟ್ ಗ್ರೇಟ್ ಗ್ರೇಟ್. ಓಕೆ, ಯಾರು ಕ್ವಶನ್ಸ್ ಇಲ್ವಲ್ಲ? ಯಾರಾದ್ರೂ ಕ್ವಶನ್ ಕೇಳೋದಿದ್ರೆ ಕೇಳ್ಬಹುದು. ಎನಿಬಡಿ? ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಎಲ್ರಿಗೂ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಆನಂದ್ ಶೆಟ್ಟಿ ಅವರೇ ಸ್ವಲ್ಪ ವೆಯ್ಟ್ ಮಾಡಿ. ಮಲನ್ ಮೇಡಮ್ ಅವರು ನಮ್ ಜೊತೆಗಿದ್ದಾರೆ. ಅದರ್ವೈಸ್ ಮಲನ್ ಅವರೇ ಒಂದ್ 5 ನಿಮಿಷ ವೆಯ್ಟ್ ಮಾಡಿ. ಆನಂದ್ ಶೆಟ್ಟಿ ಅವ್ರ ಹತ್ರ ಮಾತಾಡಿ ನಿಮ್ಮ ಹತ್ರ ಬರ್ತೀನಿ. ಆನಂದ್ ಶೆಟ್ಟಿ ಅವರೇ, ಗುಡ್ ಮಾರ್ನಿಂಗ್. 1 minute ಹೋಲ್ಡ್ ಮಾಡಿ. ಓಪನ್ ಮಾಡಿ ಆನಂದ್ ಶೆಟ್ಟಿ ಅವರು. ಗುಡ್ ಮಾರ್ನಿಂಗ್ ಸರ್. ವಿಡಿಯೋ ಓಪನ್ ಮಾಡಿ. ಓಕೆ 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 ಓಕೆ. ಗುಡ್ ಮಾರ್ನಿಂಗ್ ಆನಂದ್ ಶೆಟ್ಟಿ ಅವರು. ನಮ್ ಜೊತೆಗೆ ಈಗ ಆನಂದ್ ಶೆಟ್ಟಿ ಅವರು ಇದ್ದಾರೆ, ಕಾರವಾರದಿಂದ ಬಂದಿದ್ದಾರೆ. ರಿಯಲಿ ಗ್ರೇಟ್. ಅವರು ತುಂಬಾ ಎಕ್ಸ್ಪೀರಿಯನ್ಸ್, ರಿಟೈರ್ಡ್ ಪ್ರೊಫೆಸರ್ ಅಂತ ಹೇಳ್ಬಹುದು. DXN ಅಲ್ಲಿ ವೆಲ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಎಲ್ಲಾ ಪ್ರಾಡಕ್ಟ್ ಅನ್ನು ಅವ್ರು ಯೂಸ್ ಮಾಡಿದ್ದಾರೆ. ಅದು ಮಾತ್ರ ಅಲ್ಲ, DXN ತುಂಬಾ ಜನರಿಗೆ ಕೊಟ್ಟು DXN ಅಲ್ಲಿ ಸ್ಟಾರ್ ರೂಬಿ ಆಗಿ, ಈಗ ಡೈಮಂಡ್ ಎಕ್ಸಿಕ್ಯೂಟಿವ್ ಸ್ಟಾರ್ ಡೈಮಂಡ್ ಆಗಿ ವಿದೇಶ ಪ್ರಯಾಣವನ್ನು ಮಾಡಿ ಮುಗಿಸಿದ್ದಾರೆ. ಈಗ ಅವ್ರು ನಮ್ಗೆ ಅವ್ರು ಏನ್ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅದನ್ನ ನಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದಾರೆ. ಓವರ್ ಟು ಆನಂದ್ ಶೆಟ್ಟಿ. ಸಾರಿ. ಎಷ್ಟಿದೆ ಸ್ಪಿರುಲಿನಾ? ಬೆಳಿಗ್ಗೆ ಎಷ್ಟು ತಗೊಳ್ತಾ ಇದ್ದೀರಿ ಕ್ಯಾಂಡಿ? ಓಕೆ, 12 ಸ್ಪಿರುಲಿನಾ ಸರ್. 12 ಸ್ಪಿರುಲಿನಾವನ್ನು ಬೆಳಿಗ್ಗೆ ತಗೊಳ್ತಾ ಇದ್ದಾರೆ. ಆನಂದ್ ಶೆಟ್ಟಿ ಅವ್ರು ನೋಡಿ ಬೆಳಿಗ್ಗೆನೆ 12 ಸ್ಪಿರುಲಿನಾವನ್ನು ತಗೊಳ್ತಾ ಇದ್ದಾರೆ. ಇವಾಗ್ಲೇ ಗೊತ್ತಾಗ್ತದೆ ಅವ್ರು ರಿಟೈರ್ಡ್ ಆದ್ರೂ ಸಹ ಯಂಗ್ ಹಾಗೆ ಕಾಣ್ತಾ ಇದ್ದಾರೆ. ಅದರ ಸೀಕ್ರೆಟ್ ನಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದಾರೆ. RG ಎಷ್ಟು ತಗೊಳ್ತಾ ಇದ್ದೀರಿ? 3 RG ಸರ್. ಓಕೆ, 3 RG ಅನ್ನು ತಗೊಳ್ತಾ ಇದ್ದಾರೆ. ಓಕೆ, ರಿಷಿಗ್ಯಾನೋ ಇದು ಡಿಟಾಕ್ಸಿಫೈಯರ್, ಬಾಡಿಯಲ್ಲಿ ಇದ್ದ ಯಾವುದೇ ಬೇಡದಿದ್ದೆಲ್ಲ ತೆಗೆದು ಹೊರಗೆ ಹಾಕ್ಲಿಕ್ಕೆ ಹೆಲ್ಪ್ ಮಾಡ್ತದೆ. GL ಎಷ್ಟು ತಗೊಳ್ತೀರಿ? 3 ಸರ್. 3 GL ತಗೊಳ್ತಾ ಇದ್ದಾರೆ ನೋಡಿ. ವಾ 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 ವೆರಿ ಗುಡ್. GL ಏನ್ ಮಾಡ್ತದೆ? ಪುನಃ ಒಳಗಡೆ ಟಾಕ್ಸಿನ್ಸ್ ಬರ್ದಾಗೆ ತಡೀತದೆ. ಒಂದು ತೆಗೀತದೆ, ಒಂದು ತಡೀತದೆ, ಆಮೇಲೆ ಸ್ಪಿರುಲಿನ ಪುಷ್ಟಿಯನ್ನ ಕೊಡ್ತದೆ. ಅದರ ಜೊತೆಗೆ ನೋಡಿ, ಈಗ ಲಯನ್ಸ್ ಮನೆ ತಗೊಳ್ತೀವಿ. ಯಾಕಾಗಿ ಲಯನ್ಸ್ ಮನೆ ತಗೊಳ್ತಾ ಇದ್ದೀರಿ ಶೆಟ್ರೆ? ಮೆಮೊರಿ ಪವರ್ಗೆ ವೆರಿ ಗುಡ್ ವೆರಿ ಗುಡ್. ನೋಡಿ, ಏಜ್ ಆದಾಗೆ ಕೆಲವು ಟೈಮ್ ಏನಾಗ್ತದೆ, ಮೆಮೊರಿ ಪವರ್ ಎಲ್ಲ ಡೌನ್ ಆಗ್ತಾ ಇರ್ತದೆ, ಕಣ್ಣೆಲ್ಲ ಡಿಮ್ಮಿ, ಕಿವಿ ಎಲ್ಲ ಕೇಳೋದು ಕಮ್ಮಿ ಆಗ್ತದೆ. ಇದು ಕನೆಕ್ಟಿವಿಟಿ ಪ್ರಾಬ್ಲಮ್ ಗೆ ಸರಿ ಮಾಡ್ತದೆ. ಲಯನ್ಸ್ ಮನೆ 2 ತಗೊಳ್ತಾ ಇದ್ದೀರಾ? ಓಕೆ, 2 ಲಯನ್ಸ್ ಮನೆಯನ್ನ ತಗೊಳ್ತಾ ಇದಾರೆ ಬೆಳಿಗ್ಗೆ. ನೋಡಿ, ಇಸ್ ಆಲ್ ವೆಲ್ನೆಸ್ ಪ್ರಾಡಕ್ಟ್. ತುಂಬಾ ಜನ ಮನೆಯಲ್ಲಿ ಆ ಮಾತ್ರೆ ಈ ಮಾತ್ರೆ ಇಲ್ದಿದ್ದು ಮಾತ್ರೆಗಳನ್ನ ಅಸಿಡಿಟಿಗೆ, ಗ್ಯಾಸ್ಟಿಗೆ ತಗೊಳ್ತಾ ಇದ್ದಾರೆ. ಬಟ್ ನೋಡಿ, ಇದು ವೆಲ್ನೆಸ್ ಪ್ರಾಡಕ್ಟ್ ಅನ್ನ ಇವ್ರು. ಓಕೆ, ಏನಿದು? ಬ್ಲಾಕ್ ಕಾಫಿಯಾ? ಬ್ಲಾಕ್ ಟೀ. ಓಕೆ, ನೋಡಿ, ಬ್ಲಾಕ್ ಟೀ DXN ಕಪ್ ಇಂದಾನೆ ಬ್ಲಾಕ್ ಟೀ. ಡಾಕ್ಟರ್ ಲಿಮ್ಸ್ ಫೋಟೋ ಇರುವ ಕಪ್ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ದಿನ ಬ್ಲಾಕ್ ಟೀ ಅನ್ನು ಸಹ ಕುಡಿತಾ ಇದ್ದಾರೆ. ರಿಯಲಿ ಗ್ರೇಟ್ ಟೆಸ್ಟಿಮೋನಿಯಲ್. ಡಿಶ್ ಕ್ಲೀನ್ ಅಂತ ತೋರಿಸ್ತಿದ್ದಾರೆ ಸರ್. ಓಕೆ ಓಕೆ, ನೋಡಿ ಡಿಶ್ ಕ್ಲೀನ್ ಹೇಗೆ ನಮ್ಮ ಆರತಿ ನೋಡಿ, ಅದು ಕಾಣ್ತದೆ. ಅವರು ಆರತಿ ಮಾಡುವ ಅವರ ಹತ್ರ ಅದಲ್ಲಿ ಹೇಗೆ ಇದನ್ನ ಡಿಶ್ ಕ್ಲೀನ್ ಅಲ್ಲಿ ಕ್ಲೀನ್ ಮಾಡಬಹುದು ಅಂತ ನೋಡಿ. ಯಾಕಂದ್ರೆ ಆರತಿ ತಟ್ಟೆಯಲ್ಲಿ ಯಾವಾಗ್ಲೂ ಹೊಗೆ ಮತ್ತೆ ಏನಾಗ್ತದೆ, ಜಿಡ್ಡು ಬರ್ತದೆ. ಯಾಕಂದ್ರೆ ಎಣ್ಣೆ ನಾವು ಹಾಕಿರ್ತೀವಿ, ಅದು ಸುಲಭದಲ್ಲಿ ತೊಳೆದ್ರೆ ಹೋಗುದಿಲ್ಲ. ಈಗ ನಮ್ಗೆ ಡಿಶ್ ಕ್ಲೀನ್ ಇಂದ ಯಾವ ರೀತಿ ಕ್ಲೀನ್ DXN ಡಿಶ್ ಕ್ಲೀನ್ ಹಾಕಿ ಯಾವ ರೀತಿ ಕರೆಕ್ಟ್ ಮಾಡಿ ಯಾವ ರೀತಿ ಕ್ಲೀನ್ ಆಗ್ತದೆ ಅಂತ ನಮ್ಗೆ ತೋರ್ಸ್ಕೊಳ್ಲಿಕ್ಕಿದ್ದಾರೆ. ಈಗ ನೋಡಿ, ಅದು ಎಲ್ಲ ಹೊಗೆ ಹಿಡ್ಕೊಂಡಿತ್ತು. ಸೊ ಯಾವ ರೀತಿ ಜಿಡ್ಡನ್ನ ತೆಗೆದು, ಎಣ್ಣೆಯ ಜಿಡ್ಡನ್ನ ತೆಗೆದು ಕ್ಲರೆಕ್ಟ್ ಮಾಡ್ತದೆ ಅಂತ ನಮ್ಗೆ ಆನಂದ್ ಶೆಟ್ಟಿ ಅವರು ಕಾರವಾರದಿಂದ ಪ್ರತ್ಯಕ್ಷವಾಗಿ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ರಿಯಲಿ ವಂಡರ್ಫುಲ್ ಅಂತ ಹೇಳ್ಬಹುದು. ನೋಡಿ, ಲೀಡರ್ಸ್ ಅಂದ್ರೆ ಹೀಗಿರ್ಬೇಕು. ಯಾಕೆಂತ ಹೇಳಿದ್ರೆ ದಿಸ್ ಇಸ್ ಅ ಪ್ರಾಕ್ಟಿಕಲ್.
ಸುಮ್ಮನೆ ನಾವು ಹೇಳೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸೋದ್ರಿಂದ ಓ ನೋಡಿ ಎಲ್ಲ ಕಲೆ ಎಲ್ಲ ಹೋಗಿ ಆಯ್ತು. ಓ ಹೊಸ್ತಾಯ್ತು ನೋಡಿ ಯಾವ ರೀತಿ ನಿಮ್ಗೆ ನೋಡಿ ಹೊಸದಾಗಿ. ಓ ವೆರಿ ಗುಡ್ ವೆರಿ ಗುಡ್, ಒಳ್ಳೆ ಶೈನಿಂಗ್. ನೀವೆಲ್ಲ ಇದನ್ನೇ ಯೂಸ್ ಮಾಡ್ತಾ ಇದ್ದೀರಾ? ಇನ್ನೊಂದು ಪ್ಲೇಟ್ ತಾಮ್ರದ ಓಕೆ ಓಕೆ ಓಕೆ. ನೋಡಿ ಈಗ ಹರಿವಾಣ ಇದೆ ಅವ್ರ ಹತ್ರ, ಹರಿವಾಣವನ್ನು ಸಹ ಯಾವ ರೀತಿ ಕ್ಲೀನ್ ಮಾಡಬಹುದು ಅಂತ. ತುಂಬಾ ಜನ ಇದನ್ನ ಓನ್ಲಿ ಪಾತ್ರೆಗಳಿಗೆ ಬೆಳೆಸ್ತಾರೆ, ಬಟ್ ಈ ದೇವರ ಇದಕ್ಕೆಲ್ಲ ಗೊತ್ತಿಲ್ಲ ಅವರಿಗೆ ಯೂಸ್ ಮಾಡ್ಲಿಕ್ಕೆ ಆಗ್ತದ ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಆದ್ರೆ ಡಿಶ್ ವಾಶ್ ಇದೆಯಲ್ಲ ಪ್ರತಿಯೊಂದು ಡೆಲ್ಲಿ ತಾಮ್ರ, ಹಿತ್ತಾಳಿ, ಅಲ್ಯೂಮಿನಿಯಂ, ಸ್ಟೀಲ್ ಎಲ್ಲದಕ್ಕೂ ಸಹ ಬಳಸಬಹುದು ಸರ್. ಓಕೆ, ಇದೇನು ತಾಮ್ರನಾ? ತಾಮ್ರ ಸರ್. ನೋಡಿ ತಾಮ್ರದ ಪ್ಲೇಟಿಗೂ, ಯಾಕಂದ್ರೆ ತುಂಬಾ ಜನ ತಾಮ್ರದ ಪ್ಲೇಟಿಗೆ ಕೆಲವೊಂದು ಆಗುದಿಲ್ಲ, ಅದು ಇಮಿಡಿಯೇಟ್ ಕಲರ್ ಚೇಂಜ್ ಆಗ್ಬಿಡ್ತದೆ, ಕೆಮಿಕಲ್ ರಿಯಾಕ್ಷನ್ ಆಗ್ತದೆ. ಬಟ್ ಇದಕ್ಕೆ ಯಾವುದೇ ಕೆಮಿಕಲ್ ರಿಯಾಕ್ಷನ್ ಆಗದೆ ಅವ್ರೀಗ ಹಚ್ಬಿಟ್ಟು ತೊಳೆದು ನಮ್ಗೆ ತೋರಿಸ್ತಾ ಇದ್ದಾರೆ. ವಾ ವಾ ವಾ, ಓಹ್ ಏಕ್ದಮ್ ಹೊಸದಾಯ್ತು ನೋಡಿ, ಹೊಸದಾಗೆ ಕಾಣ್ತಾ ಇದೆ. ರಿಯಲಿ ಗ್ರೇಟ್ ಗ್ರೇಟ್ ಟೆಸ್ಟಿಮೋನಿಯಲ್ ಫ್ರಮ್ ಅನಂತ್ ಶೆಟ್ಟಿ ಅವರಿಂದ. ತುಂಬಾ ಚೆನ್ನಾಗಿ. ಓಕೆ ಓಕೆ. ಸೊ ಅದನ್ನು ಎಸ್ ಎಸ್ ರಿಯಲಿ ನೋಡಿ ತಾಮ್ರದ ಲೋಟ ಇದೆ ಅವ್ರ ಹತ್ರ. ಆ ಲೋಟವನ್ನು ಸಹ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ನಮ್ಮ ಡಿಶ್ ವಾಶ್ ಎಸ್ ಓ ವಾ 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 ಶೈನಿಂಗ್ ಬಂತು ನೋಡಿ, ಹೇಗೆ ಶೈನಿಂಗ್ ಇದೆ ನೋಡಿ. ವಾ ವಾ ವಾ, ತುಂಬಾ ಒಳ್ಳೆ ಶೈನಿಂಗ್ ಬರ್ತಾ ಇದೆ, ಹೊಸ್ತಾಯ್ತು ನೋಡಿ. ಈಗ ವಸ್ತು ದುಡ್ಡು ಕೊಟ್ಟು ನಮಗೆ ಬರೇ ಒಂದು ಡೈನಾ ಕ್ಲೀನ್ ನೋಡಿ. ಈಗ ಅವರ ಆರತಿ ಪ್ಲೇಟ್ ಅನ್ನ ಮಾಡಿದ್ದಾರೆ, ಆರತಿಯನ್ನ ಮತ್ತೆ ಆಮೇಲೆ ಲೋಟವನ್ನ ಮತ್ತೆ ಹರಿವಾಣವನ್ನ ಎಲ್ಲವನ್ನ. ಇದು ತುಂಬಾ ಎಕ್ಸ್ಪೆನ್ಸಿವ್, ಇದು ತುಂಬಾ ಖರ್ಚಾಗ್ತದ. ದುಡ್ಡಿನ ಬಗ್ಗೆ ನಿಮ್ಗೆ ಏನ್ ಹೇಳ್ತೀರಿ? ಒಂದು ಡ್ರಾಪ್ ಆಗಿದೆ ಸರ್. ಒಂದು ಡ್ರಾಪ್. ವಾ ವಾ ವಾ, ಜಸ್ಟ್ ನೋಡಿ ಒಂದು ಡ್ರಾಪ್ ಹಾಕಿದ್ರೆ ಸಾಕಂತ ಹೇಳ್ತಾ ಇದ್ದಾರೆ. ವೆರಿ ಎಕಾನಮಿ. ಓ ಓಕೆ ಓಕೆ ಓಕೆ, ಗ್ರೇಟ್ ಗ್ರೇಟ್. ನೆಕ್ಸ್ಟ್ ಡೇ ಕಪ್ ಆಗ್ತದೆ ಸರ್. ಇದು ನೆಕ್ಸ್ಟ್ ಡೇ ನೋಡಿ ಇಟ್ಕೊಳ್ಳಿ ಒಂದ್ ನಿಮಿಷ ಫೋಟೋ ತೆಗಿತೀನಿ. ವಾ ವಾ ವಾ, ಗ್ರೇಟ್ ಗ್ರೇಟ್ ಅನಂತ್ ಶೆಟ್ಟಿ ಅವರೇ, ನಿಮ್ಮ ಡೆಮಾನ್ಸ್ಟ್ರೇಷನ್ ಅಂದ್ರೆ ಸೂಪರ್ ಡೆಮಾನ್ಸ್ಟ್ರೇಷನ್. ನೋಡಿ ನೋಡಿ ರೆಡಿ ಇರ್ಬೇಕು, ರೆಡಿ ಆಗಿ ಹೇಗೆ ಮಾಡಿ ಹೇಳಿ ತೋರಿಸಬಹುದು. ಅನಂತ್ ಶೆಟ್ಟಿ ಅವರೇ ಒಂದು ಉದಾಹರಣೆ, ನೆಕ್ಸ್ಟ್ ಎಲ್ಲ ತೋರ್ಸ್ಬೇಕಾದ್ರೆ ರೆಡಿ ಆಗಿರಿ. ತುಂಬಾ ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ ಅನಂತ್ ಶೆಟ್ಟಿ ಅವರು. ಥ್ಯಾಂಕ್ ಯು ವೆರಿ ಮಚ್ ಅನಂತ್ ಶೆಟ್ಟಿ ಅವರೇ. ಓಕೆ, ನೀವು ಫಸ್ಟಿಗೆ ನಾನು ನಿಮ್ಗೆ ಕ್ವಶನ್ ಕೇಳೋದು, ಬೆಳಿಗ್ಗೆನೆ ನೀವು RGG ಅಲ್ಲಿ ಯಾಕೆ ತಗೊಳ್ತಾ ಇದ್ದೀರಿ? ನಮ್ದು ಟಾಕ್ಸಿನ್ ಹೊರಗೋಗ್ಬೇಕು, ಆಮೇಲೆ ಬಾಡಿಯನ್ನು ಬ್ಯಾಲೆನ್ಸ್ ಮಾಡಬೇಕು. ಏಜ್ ಆಗಿದೆ, ಏಜ್ ನಾವು ಹೆಂಗ್ ಅದಂತ ತೋರಿಸ್ತೇವೆ, ನಾವು ಹೆಂಗಾಗಿ ಇರ್ತೇವೆ ಸರ್. ಓಕೆ ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಒಂದು ಟಾಕ್ಸಿನ್ ನ ತೆಗೆದು ಯಾವುದೇ ಗೊತ್ತಾಗದೆ ನಮ್ಗೆ ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ಹೊರಗಡೆ ಹೋಗ್ತೀವಿ, ಗಾಳಿ ತಗೊಳ್ತೀವಿ, ಅಥವಾ ಬೇರೆ ಏನಾದ್ರೂ ನೀರ್ ಕುಡಿತೀವಿ, ಗೊತ್ತಾಗೋದಿಲ್ಲ ಟಾಕ್ಸಿನ್ಸ್ ಹೇಗೆ. ಅದೆಲ್ಲ ತೆಗಿಲಿಕ್ಕೆ ನಿಮ್ಗೆ RG ಹೆಲ್ಪ್ ಮಾಡ್ತದೆ. GL ಏನ್ ಮಾಡ್ತದೆ? ಬ್ಯಾಲೆನ್ಸ್ ಮಾಡ್ತದೆ ಸರ್. ಓಕೆ ಓಕೆ, ಬ್ಯಾಲೆನ್ಸಿಂಗ್ ಮಾಡ್ಲಿಕ್ಕೆ GL ಹೆಲ್ಪ್ ಮಾಡ್ತದೆ. ಗುಡ್ ಗುಡ್. ಹಾಗೆ ಸ್ಪಿರುಲವನ್ನು ನೀವು 12 ಸ್ಪಿರುಲ ತಗೊಂಡ್ರಲ್ಲ, 12 ಸ್ಪಿರುಲ್ನ ತಗೊಂಡ್ರಿ ನೀವು, ಅದರಿಂದ ಏನು ಬೆನಿಫಿಟ್ ಸಿಗ್ತದೆ? 65% ಈಸಿ ಡೈಜೆಸ್ಟಬಲ್ ವಿಟಮಿನ್ಸ್ ಪ್ರೊಡ್ಯೂಸ್ ಇದೆ, ವಾಟರ್ ಸೊಲ್ಯೂಬಲ್. ಹಾಗಾಗಿ ನಾವು ಹೆಚ್ಚು ತರಕಾರಿ ತಿಂದಿದ್ದೀವಿ ಸರ್. ಜೀವನದಲ್ಲಿ 8 ತರಕಾರಿ ತಿನ್ಬೇಕಂತಿದೆ, ಕಂಪ್ಲೀಟ್ ಫುಡ್ ಆಗ್ಬೇಕು. ನಾವು ತಿನ್ನೋದು ಹಾಗಲ್ಲ. ಈ ತರಕಾರಿ ಫಿಶ್ ಇದ್ರೆ ಒಂದು ಫಿಶ್ ಅಷ್ಟೇ ತರಕಾರಿ ಯೂಸ್ ಮಾಡೋದು, ಇದು ಹಾಗಲ್ಲ. ಕಂಪ್ಲೀಟ್ ಫುಡ್, ಫ್ಯೂಚರ್ ಫುಡ್ ಅಂತ ಹೇಳ್ತಾರೆ ಸರ್ ಅದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು. ಓಕೆ, ನೀವು ಸಾಧಾರಣ ಇದನ್ನ ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಿ? 21ನೇ ಇಸ್ವಿಯಿಂದ, 2001ರಿಂದ ಉಪಯೋಗಿಸಿದ್ದೀನಿ. 24 ವರ್ಷ. ಪ್ರತಿದಿನನೂ ಯೂಸ್ ಮಾಡ್ತಾ ಇದ್ದೀರಾ? ಎವ್ರಿ ಡೇ. ಎಲ್ಲ ಹೋಗೋದಾದ್ರೂ ಬಾಟಲ್ ಹಾಕೊಂಡು ಹೋಗಿರ್ತೀನಿ. ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್. ಈಗ ನಮ್ಗೆ ಅನಂತ್ ಶೆಟ್ಟಿ ಅವ್ರನ್ನ ನೋಡಿದ್ರೆ ಗೊತ್ತಾಗ್ತದೆ ನೋಡಿ, ಪ್ರತಿದಿನ ಒಂದು 12 ಸ್ಪಿರುಲವನ್ನು ಬಳಸ್ತಾ ಇದ್ದಾರೆ. ಅವರು ರಿಟೈರ್ಡ್ ಆಗಿದ್ದಂತೆ ಗೊತ್ತಾಗೋದಿಲ್ಲ, ಅಷ್ಟು ಯಂಗ್ ಅಂಡ್ ಎನರ್ಜಿಟಿಕ್ ಆಗಿದ್ದಾರೆ. ಈಗ ಅವರು ನಮ್ಮ ಶ್ರೀಲಂಕಾ ಪ್ರವಾಸಕ್ಕೆ ರೆಡಿ ಆಗ್ತಾ ಇದ್ದಾರೆ. ಶ್ರೀಲಂಕಾ ಪ್ರವಾಸವನ್ನು ಮಾಡ್ಬೇಕಂತ ತುಂಬಾ ಜನ ಯಂಗ್ ಹುಡುಗರಿಗೆ ಇನ್ನೂ ಅರ್ಥ ಆಗ್ಲಿಲ್ಲ ನೋಡಿ. ಈಗ ನಮ್ಮ ಅನಂತ್ ಶೆಟ್ಟಿ ಅವರು ಯಂಗ್ ಆಗಿ ಎನರ್ಜಿಟಿಕ್ ಆಗಿ ಶ್ರೀಲಂಕಾ ಪ್ರವಾಸ ಮಾಡ್ಬೇಕಂತ ಮನಸ್ಸು ಮಾಡಿದ್ದಾರೆ. ಅವ್ರು ಮಾಡೇ ಮಾಡ್ತಾರೆ. ಅದರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಬೆಳಿಗ್ಗೆನೆ ಎದ್ದು ಎಷ್ಟು ಕ್ಲೀನ್ ಆಗಿ ನಮ್ಗೆ ಪ್ರಾಡಕ್ಟ್ ಡೆಮೋ ಸ್ಪಿರುಲಿನಾ, RG, GL ಮತ್ತೆ ಡೈನಾ ಕ್ಲೀನ್ ಡಿಶ್ ಕ್ಲೀನ್ ಅನ್ನು ಕೂಡ ನಮ್ಗೆ ತೋರಿಸಿ ಅದನ್ನ ಯಾವ ರೀತಿ ಡೆಮೋ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಅನಂತ್ ಶೆಟ್ಟಿ ಅವರೇ. ನಿಮ್ಗೂ ನಿಮ್ಮ ಶ್ರೀಮತಿ ಅವರಿಗೂ ನಿಮ್ಮ ಫ್ಯಾಮಿಲಿಗೂ ಇಲ್ಲಿಂದಾನೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು.
ಓಕೆ, ನಾವು ಈಗ ಸೀದಾ ಮಹಾಲಿಂಗಪುರಕ್ಕೆ ಹೋಗೋಣ. ಕಾರವಾರದಿಂದ ಮಹಾಲಿಂಗಪುರ. 1 minute. ಮಲನ್ ಮೇಡಮ್ ಇದ್ದಾರೆ. ಓಕೆ, ಮಲನ್ ಮೇಡಮ್ ಗುಡ್ ಮಾರ್ನಿಂಗ್. ನಮ್ ಜೊತೆಗೆ ಮಲನ್ ಮೇಡಮ್ ಅವರು ಮಹಾಲಿಂಗಪುರದಿಂದ ನಮ್ ಜೊತೆಗಿದ್ದಾರೆ. ಆಡಿಯೋ ಓಪನ್ ಮಾಡ್ಕೊಳ್ಳಿ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ವಿಡಿಯೋ ಓಪನ್ ಮಾಡಿ ಮೇಡಮ್. 1 minute. ಎಲ್ಲೋಯ್ತು ನಿಮ್ದು? ಓಕೆ ಓಕೆ, ಗುಡ್ ಮಾರ್ನಿಂಗ್ ಮೇಡಮ್. ಸ್ಪಾಟ್ ಲೈಟ್ ಆಗ್ತಾ ಇಲ್ಲ ಅವ್ರದ್ದು. ಹಲೋ, ಹೇಳಿ ಮೇಡಮ್, ಹೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು, ಇದ್ರ ಮೇಲೆ ವಿಡಿಯೋ ಮೇಲೆ. ಅವಾಗ ವಿಡಿಯೋ ದೊಡ್ಡದಾಗ್ತದೆ ಕಾಣ್ತದೆ. ಯಾಕೆ ವಿಡಿಯೋ ದೊಡ್ಡದು ಬರ್ತಾ ಇಲ್ಲ ನಮ್ಗೆ? ಇಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಓಕೆ ಓಕೆ, ಬರ್ಲಿಲ್ಲ ಅಲ್ಲ. 1 minute. ನಿಮ್ಮದು ವೀಕ್ ಇದೆಯಾ ಅಂತ? ನೆಟ್ವರ್ಕ್ ವೀಕ್ ಇದೆ ಮೇಡಮ್. ಓಕೆ, ಸ್ಟಾರ್ಟ್ ಮಾಡಿ, ಹೇಳಿ ಮೇಡಮ್. ಓಕೆ, ಬಂತು ಕರೆಕ್ಟ್ ಆಯ್ತು. ಈಗ ಹೇಳಿ. ಗುಡ್ ಮಾರ್ನಿಂಗ್. ನೋಡಿ, ನಮ್ ಜೊತೆಗೆ ಮಲನ್ ಮೇಡಮ್ ಮಹಾಲಿಂಗಪುರದಿಂದ ನಮ್ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸೊ ಅವ್ರು ಇವತ್ತು ಆಡಿಯೋ ಓಪನ್ ಮಾಡಿ ಮೇಡಮ್. ಆಡಿಯೋ ಆಫ್ ಆಯ್ತು ನೋಡಿ. ಇನ್ನೊಂದ್ಸಲ ಆಡಿಯೋ ಮೇಲೆ ಟಚ್ ಮಾಡಿ. ನಮ್ಗೆ ಕೇಳಿಸ್ತಾ ಇಲ್ಲ ನಿಮ್ಮ ವಾಯ್ಸ್. ಅದು ಆಡಿಯೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮಾಡಿದ್ದೀನಿ ಸರ್, 2 ಮಾಡಿದ್ದೀನಿ ಸರ್. ಹೌದಾ? ಯಾವ್ದ್ರಲ್ಲಿ ಇದ್ದೀರಿ? ಆಡಿಯೋ ವಿಡಿಯೋ 2 ಓಪನ್ ಆಗಿದೆಯಲ್ಲ? ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಡಿಎಕ್ಸನ್ ಫ್ಯಾಮಿಲಿ. ಸ್ವಲ್ಪ ಅವ್ರದ್ದು ವಿಲೇಜ್ ಆದ್ರಿಂದ ನೆಟ್ವರ್ಕ್ ಸ್ವಲ್ಪ ವೀಕ್ ಇದೆ. ಆದ್ರೂ ಕೂಡ ಮಾಡ್ತಾ ಇದ್ದಾರೆ. ಮಾಡಿ, ತೊಂದ್ರೆ ಇಲ್ಲ. ಫೇಸ್ ಬ್ರಷ್, ಗ್ಯಾಲರಿ ಬ್ರಷ್ ನಿಂದ ಬೆಳಗ್ಗೆ. ನಂತರ ನಾನು ಬಿಸಿ ನೀರಿನಲ್ಲಿ RGGL ಬಿಡ್ತಾ ಇದ್ದೀನಿ. ಓಕೆ, ಸ್ವಲ್ಪ ನಿಮ್ಮ ನೆಟ್ವರ್ಕ್ ಸ್ವಲ್ಪ ಲೋ ಅಂತ ತೋರಿಸ್ತಾ ಇದೆ ಮೇಡಮ್. ಬೇರೆಯವರಿಗೆ ಕೇಳಿಸ್ತಾ ಇದೆಯಾ ಮಲನ್ ಅವ್ರು ಮಾತಾಡಿದ್ದು? ಅಥವಾ ಅದೇ ಅವರದ್ದು ನೆಟ್ವರ್ಕ್. ಮಸಾಲಾ ಟೀ ಸರ್. ಸೊ ಅವ್ರು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ, ಬಟ್ ನಮ್ಗೆ ಅದು ಸರಿಯಾಗಿ ಕೇಳಿಸ್ತಾ ಇಲ್ಲ. ಓಕೆ ಮಾಡಿ ಮೇಡಮ್, ಮಾಡಿ. ಓಕೆ ಮಸಾಲಾ ಟೀ. ಓಕೆ, ಮಸಾಲಾ ಟೀ ಕುಡಿತಾ ಇದ್ದೀನಿ ಸರ್ ಡೈಲಿ. ಓಕೆ ರಿಯಲಿ ಗ್ರೇಟ್ ಮೇಡಮ್. ನೋಡಿ, ನಾನು ಪ್ರಾಡಕ್ಟ್ಸ್ ಇಷ್ಟೊಂದು ನಾ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀನಿ ಸರ್. ವಾ ಮಸಾಲಾ ಟೀ ಕಾಣ್ತಾ ಇದೆ ನಮ್ಮ ಹತ್ರ. ಡೈನಾ ಕ್ಲೀನ್ ಇದೆ, ಸೂಪರ್ ಕ್ಲೀನ್ ಇದೆ, ಮ್ಯಾಕ್ಸ್ ಕ್ಲೀನ್ ಇದೆ, ಟೀ ಇದೆ, ಕೊಕೋಸಿ ಇದೆ, ಆಮೇಲೆ ಮತ್ತೆ ಅದು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಸಹ ಕಾಣ್ತಾ ಇದೆ, ನೋನಿ ಸಹ ಇದೆ. ಸೊ ಓಕೆ ಫ್ಲೆಕ್ಸೀಡ್ ಸಹ ಫ್ಲೆಕ್ಸೀಡ್ ಇದೆ. ಸೋಪ್ ಯೂಸ್ ಮಾಡ್ತಾ ಇದ್ದಾರೆ, ಪೇಸ್ಟ್ ಯೂಸ್ ಮಾಡ್ತಾ ಇದ್ದಾರೆ. ನೀವು ಈವನ್ ಆಯಿಲ್ ಸಹ ಯೂಸ್ ಮಾಡ್ತಾ ಇದ್ದೀರಿ. ಓಕೆ ವೆರಿ ಗುಡ್. ಎಲ್ಲಾ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀನಿ ಸರ್. ಸೊ ಮೇಡಮ್ ಅವ್ರು ನೋಡಿ ಎಲ್ಲಾ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಅವರ ಒಂದು ಎಕ್ಸ್ಪೀರಿಯನ್ಸ್ ಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಬೆಳಿಗ್ಗೆನೆ ಬಂದು ನಮ್ಗೆ ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಮಲನ್ ಅವರೇ. ಯೂಸ್ ಮಾಡೋದ್ರಿಂದ ಒಳ್ಳೆ ಉಪಯೋಗ ಆಗಿದೆ ಸರ್. ಮೊದ್ಲು ನಾನು ಬಹಳ ವೀಕ್ ಇರ್ತಿದ್ದೆ. ಇವೆಲ್ಲ ತಗೊಳ್ಳೋದ್ರಿಂದ ಸ್ವಲ್ಪ ಯಾವತ್ತೂ ದಣಿವಾಗೋದಿಲ್ಲ, ಹೊಟ್ಟೆ ಹಸುತು ಈ ತರ ಏನು ಆಗೋದಿಲ್ಲ ಸರ್. ಶಕ್ತಿ ಬರುತ್ತೆ ಸರ್ ಪ್ರತಿಯೊಂದು ತಗೊಳ್ಳೋದ್ರಿಂದ. ಓಕೆ ಜನರಿಗೆ ಹೇಳ್ತಾ ಇದ್ದೀರಾ? ಮನೆಯಲ್ಲಿ ಎಲ್ಲ ಯೂಸ್ ಮಾಡಿದ್ದೇನೆ ಸರ್. ಬಟ್ಟೆ ಒಗೆಯೋಕು ತುಂಬಾ ಚೆನ್ನಾಗಿದೆ, ಟಾಯ್ಲೆಟ್ ಕ್ಲೀನರ್ ಚೆನ್ನಾಗಿದೆ, ಆಮೇಲೆ ಡಯಾನಾ ಕ್ಲೀನ್ ಚೆನ್ನಾಗಿದೆ, ಹೇರ್
ಜ್ಞಾನೋದಯ ಶಾಂಪೂ, ನೀಲಿ PLM ಎಲ್ಲಾ ಯೂಸ್ ಮಾಡ್ತೀವಿ ಸರ್. ವೆರಿ ಗುಡ್, ವೆರಿ ಗುಡ್. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಬಾಗಲಕೋಟ್ ಡಿಸ್ಟಿಕ್ ಬಿಳಗಿಯಿಂದ ಸರ್. ಬಿಳಗಿಯಿಂದ. ನೋಡಿ, ಬಿಳಗಿ ಒಂದು ಊರಿಂದ ನೋಡಿ ಮೇಡಮ್ ಅವರು ನಮ್ ಜೊತೆಗೆ ಕನೆಕ್ಟಿವಿಟಿ ಆಗಿದ್ದಾರೆ. ರಿಯಲಿ ಗ್ರೇಟ್ ಟೆಸ್ಟಿಮೋನಿಯಲ್. ಅವರ ಒಂದು ಇಂಟ್ರೆಸ್ಟ್ ಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಆಲ್ ದ ಬೆಸ್ಟ್ ಮೇಡಮ್. ನೀವು ಆದಷ್ಟು ಬೇಗ ಸ್ಟಾರ್ ಆಗಿ, ರೂಬಿ ಆಗಿ, ಡೈಮಂಡ್ ಆಗ್ತೀರಿ. ನೀವು ಆದಷ್ಟು ಒಂದು 100 ಕನ್ಸ್ಯೂಮರ್ಸ್, ಈಗ ನೀವೇನು ಈಗ ಹೇಳಿದಿರಿ ಅದನ್ನ ನೀವು ಜನರಿಗೆ ಹೇಳ್ತಾ ಹೋಗಿ, ಗ್ರಾಹಕರು ಜಾಸ್ತಿ ಆಗ್ತಾ ಹೋಗ್ತಾರೆ. ಡೆಫಿನೆಟ್ಲಿ ನೀವು ಒಂದ್ ದಿವಸ ನಮ್ ಜೊತೆಗೆ ಫಾರಿನ್ ಟ್ರಿಪ್ಪಿಗೂ ಸಹ ಬರ್ಬಹುದು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಫ್ಯಾಮಿಲಿಗೂ ನಿಮ್ಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಓಕೆ, ಓಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಯಾರು ಡೆಮೋ ಮಾಡ್ತೀರಿ? ಹ್ಯಾಂಡ್ ರೈಸ್ ಮಾಡಿ. ನೆಕ್ಸ್ಟ್ ಡೆಮೋ ಮಾಡೋರು ಯಾರಿದ್ರೆ ಹ್ಯಾಂಡ್ ರೈಸ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಸುಹಾಸಿನಿ ರೆಡಿ ಇದ್ದೀರಾ? ಹ್ಯಾಂಡ್ ರೈಸ್ ಮಾಡಿ. ಸುಹಾಸಿನಿ ಗೋರ್ಪಡೆ ಇದ್ದಾರೆ. ಸುಹಾಸಿನಿ ನೋಡ್ತೀನಿ. ಓ, ಮಾರುತಿ ಇದ್ದಾರೆ, ಪಾಂಡುರಂಗ ಇದ್ದಾರೆ, ಪವಿತ್ರ ಇದ್ದಾರೆ, ಸುಹಾಸಿನಿ ಇದ್ದಾರೆ. ಓಕೆ, ಸುಹಾಸಿನಿ ಅವರಿಗೆ ಕೋ ಹೋಸ್ಟ್ ಕೊಡ್ತೀನಿ. ಸುಹಾಸಿನಿ. ಸುಹಾಸಿನಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವಿಡಿಯೋ ಸ್ವಲ್ಪ ಲೈಟಿಗೆ ಆಪೋಸಿಟ್ ಇರ್ತೀರಾ ನೋಡಿ. ಆದ್ರೂ ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ಹಾಗಾದ್ರೆ ಕಾಣ್ತದೆ, ಲೈಟ್ ಜಾಸ್ತಿ ಕಾಣ್ತದೆ. ನೀವು ನಿಮ್ಮ ಮುಖ ಸರಿ ಕಾಣುದಿಲ್ಲ. ಇನ್ನು ಸ್ವಲ್ಪ ನೀವು ಕ್ಯಾಮೆರಾವನ್ನ ನೋಡಿ. ಈಗ ಕಾಣ್ತದೆ. ಓ, ಕರೆಕ್ಟ್ ಆದ್ರೆ ಈಗ ಕರೆಕ್ಟ್. ನೀವು ಎಕ್ಸ್ಪರ್ಟ್ ಇದೀರಿ, ಫೋಟೋ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂತು ನೋಡಿ. ರಿಯಲಿ ಗ್ರೇಟ್. ಓಕೆ, ಮೇಡಮ್ ಅವ್ರು ಎಡಿಫೈ ಮಾಡಿ ಮೇಡಮ್ ಅನ್ನ. ಒನ್ ಮಿನಿಟ್. ಗುಡ್ ಮಾರ್ನಿಂಗ್ ಟು ಆಲ್ ಪಾರ್ಟಿಸಿಪೆಂಟ್ಸ್. ನಮ್ಮ ಸುಹಾಸಿನಿ ಅವರು ಧಾರವಾಡ ವಾರಿಯರ್ಸ್ ನ ಸ್ಟಾರ್ ಏಜೆಂಟ್. ತುಂಬಾ ಜನರಿಗೆ ಮಾತಾಡಿಸ್ತಾರೆ. ಅವರ ವಿಶೇಷತೆ ಏನು ಅಂದ್ರೆ, ಫೋನ್ ಇಟ್ಕೊಳ್ಳಿಲ್ಲ ಅವರು. ಹಾಗೇನೆ ಬೇರೆ ಒಂದು ಫೋನ್ ಅಲ್ಲೇ ಇದ್ ಮಾಡ್ತಾ ಇರ್ತಾರೆ. ಅದೇ ಒಂದು ಡ್ರಾಬ್ಯಾಕ್. ಇಲ್ಲ ತುಂಬಾ ಬೆಳೀತಾ ಇದ್ರು ಅನ್ಸತ್ತೆ, ಆದ್ರೆ ಅವ್ರ ಕೆಲಸವನ್ನ ನಿಲ್ಸಿಲ್ಲ, ಮಾಡ್ತಾ ಇದಾರೆ. ಆಯಿಲ್ ಅವರಿಗೆ ತುಂಬಾ ಇಷ್ಟ ಆಗಿದೆ. ಎಲ್ಲಾ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾರೆ, ಆದ್ರೆ ಆಯಿಲ್ ಮೂವ್ಮೆಂಟ್ ಅನ್ನು ಜಾಸ್ತಿ ಮಾಡಿದ್ದಾರೆ. ಮತ್ತೆ ಆಯಿಲ್ ಬಗ್ಗೆ ಹೇಳ್ತಾ ಇರ್ತಾರೆ. ಇವತ್ತು ಕೂಡ ಹುಬ್ಳಿಯಲ್ಲಿ ಮೀಟಿಂಗ್ ಇದೆ, ನಾನು ಅವರು ಸೇರಿ ಮಾಡ್ತಾ ಇರುವಂತದ್ದು. ಸೊ ಅವರಿಗೆ ಎಲ್ಲ ಪಾರ್ಟಿಸಿಪೆಂಟ್ ನ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತೇನೆ. ಇಲ್ಲ, ಅವರಿಗೆ ಕಂಪನಿ 15,000 ಫೋನ್ ತಗೊಳ್ಳಿಕ್ಕೆ ಕೊಡ್ಲಿಕ್ಕೆ ಇದೆ, ಅದಕ್ಕೋಸ್ಕರ ಅವರು ತಗೊಳ್ಳಿಲ್ಲ. ಈಗ ಸ್ಟಾರ್ ರೂಬಿ ಆದ ನಂತರ ನಾವು 15,000 ಅವರಿಗೆ ಕೊಡ್ತೀವಿ. ಅದರಲ್ಲಿ ಒಂದು ಬೆಸ್ಟ್ ಫೋನ್ ತಗೋಬಹುದು ಅಂತ ಅವರು ಡಿಸೈಡ್ ಮಾಡಿದ್ದಾರೆ. ಚಾಲೆಂಜಿಂಗ್ ಮಾಡಿ. ಹೌದು, ಕಂಪನಿ ಕೊಟ್ಟ ಮೇಲೆ ತಗೊಳ್ಳೋದು ಸರ್. ಹೌದೌದು. ಓಕೆ, ನೋ ಪ್ರಾಬ್ಲಮ್. ನೀವು ಒಂದು ಅದಕ್ಕೆ ಬೇರೆಯವರಿಗೆಲ್ಲ ನೋಡಿ, ನಿಮ್ಮ ವಿಷಯ ಎಲ್ಲರೂ ಮಾತಾಡ್ತಾರೆ. ವಿತೌಟ್ ಫೋನ್ ಸಹ ನೀವು ಮಾಡಬಹುದು ಅಂತ ಹೇಳಿ ಮೇಡಮ್. ನಾನು ರಿಸೈಡ್ ಆಯಿಲ್ ಯೂಸ್ ಮಾಡ್ತೇನೆ ಸರ್. ಇದು ಅಡಿಗೆಗೆಲ್ಲ ಯೂಸ್ ಮಾಡ್ತೇನೆ. ಅಂತೂ ತುಂಬಾ ಚೆನ್ನಾಗಿದೆ. ನಂಗೆ ಎಸಿಡಿಟಿ ಪ್ರಾಬ್ಲಮ್ ಇತ್ತು ಸರ್, ಬಾಳ ಇತ್ತು. ಇದು ಯೂಸ್ ಮಾಡಿದಾಗ ನಂಗೆ ಎಸಿಡಿಟಿ ಪ್ರಾಬ್ಲಮ್ ಹೋಗಿತ್ತು. ಆಮೇಲೆ ಸ್ಕಿನ್ ಚೆನ್ನಾಗೈತಿ, ಪಿಂಪಲ್ಸ್ ಆಗ್ತಿದ್ವು, ಪಿಂಪಲ್ಸ್ ಆಗಲ್ಲ. ಆಮೇಲೆ ಹೆಲ್ತ್ ಚೆನ್ನಾಗುತ್ತೆ. ಆಮೇಲೆ ದೇವ್ರ ಮುಂದೆ ದೀಪಾನು ಸರ್, ಸ್ವಲ್ಪ ಎಣ್ಣೆ ಹಾಕಿ ಹಚ್ಚಿದ್ರೆ, ಬೆಳಿಗ್ಗೆ ಹಚ್ಚಿದ್ರೆ ಸಾಯಂಕಾಲ ಮಟನೂ ಇರ್ತೈತ್ರಿ ಸರ್. ಓಕೆ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಈಗ ನಿಮ್ಗೆ ಒಂದು 2-3 ಕ್ವಶನ್ ಆಯಿಲ್ ಬಗ್ಗೆನೆ ಕೇಳ್ತೀನಿ ಮೇಡಮ್. ಸೊ ಈ ಆಯಿಲ್ ಓಕೆ, ಏನಂದ್ರೆ ಬೇರೆ ಆಯಿಲ್ ಗಿಂತ ಇದು ಆಯಿಲ್ ಕಮ್ಮಿ ಸಾಕಾಗ್ತದೆ ಅಂತ ಜನ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನು? ಹೌದು ಸರ್, ಇದು ಬಹಳ ಕಮ್ಮಿ ಯೂಸ್ ಆಗ್ತೈತ್ರಿ ಸರ್. ಅದು 4 ಸ್ಪೂನ್ ಹಾಕಿದ್ರೆ 2 ಸ್ಪೂನ್ ಹಾಕಿ ಮಾಡಿದ್ರೆ ಆಮೇಲೆ ಅಡಿಗೆನೂ ತುಂಬಾ ಟೇಸ್ಟ್ ಆಗುತ್ತೆ ಸರ್. ಓಕೆ 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 ಟೇಸ್ಟ್ ಬಗ್ಗೆ ಈಗ ಬರ್ತಾ ಇದ್ದೀನಿ. ಬೇರೆ ಬೇರೆಯವ್ರು ಹೇಳ್ತಾರೆ ತುಂಬಾ ಟೇಸ್ಟ್ ಬರ್ತದೆ, ಎಣ್ಣೆ ಪೂರಿಯಲ್ಲಿ ಹಾಕಿದ್ರೆ ಉರಿಯುವುದಿಲ್ಲ, ಪೂರಿಯಲ್ಲಿ ಸಹ ಎಣ್ಣೆ ಉರಿಯುವುದಿಲ್ಲ, ಅದು ತುಂಬಾ ಟೇಸ್ಟಿ ಇರ್ತದೆ ಅಂತ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನು? ಒಳ್ಳೆ ಟೇಸ್ಟ್ ಇರ್ತದಾ? ನಮ್ದು ಕಿರಾಣಿ ಶಾಪ್ ಇದ್ರು ಅಲ್ಲಿಂದ ತಗೊಂಡ್ ಸರ್, DX ಎಣ್ಣೆನ ತಗೊಂಡ್ಬರ್ತೀನಿ ಸರ್. ಓಹೋ, ವೆರಿ ಗುಡ್ ವೆರಿ ಗುಡ್. ಓಕೆ ಓಕೆ ಏನು ಜನ ಏನು ತಗೊಂಡ್ ಹೋಗ್ತಾ ಇದಾರೆ? ಅದು ಒಮ್ಮೆ ತಗೊಂಡವ್ರು ಪುನಃ ತಗೊಂಡ್ ಹೋಗ್ತಾ ಇದ್ದಾರಾ? ತಗೊಂಡ್ ಹೋಗ್ತಾರೆ ಸರ್, ತಗೊಂಡ್ ಹೋಗ್ತಾರೆ. ಅಂಗಡಿ ಒಳಗೂ ಇಟ್ಟಿರ್ತೀವಿ. ಒಂದ್ ಬಾಕ್ಸ್ ಹಾಕಿಸಿರ್ತೀನಿ. ವೆರಿ ನೈಸ್ ವೆರಿ ನೈಸ್. ನೀವು ಈಗ ಏನಂತ ಹೇಳಿದ್ರೆ ಸುವಾಸಿನಿ ಅಂದ್ರೆ ಆಯಿಲ್ ಸುವಾಸಿನಿ ಅಂತ ಹೆಸರಿಟ್ಬೇಡ ನಿಮ್ಗೆ. ಯಾಕೆಂತ ಹೇಳಿದ್ರೆ ನೀವು ಆಯಿಲ್ ಅನ್ನ ತುಂಬಾ ಚೆನ್ನಾಗಿ ಮೂವ್ಮೆಂಟ್ ಮಾಡ್ತಾ ಇದ್ದೀರಿ. ಇಡೀ ಧಾರವಾಡ ಎಲ್ಲ ಖಾಲಿ ಇದೆ ಮೇಡಮ್, ನೀವ್ ಎಷ್ಟ್ ಬೇಕಾದ್ರೂ ಇದನ್ನ ಮೂವ್ಮೆಂಟ್ ಮಾಡಬಹುದು. ಆಮೇಲೆ ಅದರಲ್ಲಿ 15,000 ಒರಿಜಿನಲ್ ಅಂತ ಒಂದು ಪ್ರಿಂಟ್ ಇದೆ, ನೀವು ಅದನ್ನ ತೋರಿಸಬಹುದು. ಅದು ಹಾರ್ಟ್ ಗೆ ತುಂಬಾ ಒಳ್ಳೇದು.
ಹಾರ್ಟ್ ಅನ್ನ ಸೇವ್ ಮಾಡ್ತದೆ. ಇದು ಹಾರ್ಟ್ ಆಯಿಲ್ ಅಂತಾನೆ ಕರೀತಾರೆ. ಜಪಾನ್ ಅವರು ಇದಕ್ಕೆ ಹಾರ್ಟ್ ಆಯಿಲ್ ಅಂತ ಕರೀತಾರೆ. ಯಾಕಂದ್ರೆ ಇವತ್ತೆಲ್ಲ ಹಾರ್ಟ್ ಅಟ್ಯಾಕ್ ಇಂದ ತುಂಬಾ ಮಕ್ಕಳು ಸಹ ಹಾರ್ಟ್ ಅಟ್ಯಾಕ್ ಇಂದ ಪ್ರಾಬ್ಲಮ್ ಆಗಿದೆ. ಸೊ ಅವರಿಗೆ ನೀವು ಜಸ್ಟ್ ಇದನ್ನ ಅವೇರ್ನೆಸ್ ಮಾಡಬಹುದು. ತುಂಬಾ ಚೆನ್ನಾಗಿ ಡೆಮಾನ್ಸ್ಟ್ರೇಷನ್ ಮಾಡಿದ್ರಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಏನಾದ್ರು ಹೇಳಿಕೊಂಟಾ ಹೇಳಿ. ಇಲ್ಲ ಸರ್, ಆಯ್ತು. ಓಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಸುಹಾಸಿನಿ ಅವರು ತುಂಬಾ ಚೆನ್ನಾಗಿ ಆಯಿಲ್ ಬಗ್ಗೆ, ರೈಸ್ ಬ್ರೌನ್ ಆಯಿಲ್ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ತುಂಬಾ ಟೇಸ್ಟಿ ಅಂತ ಹೇಳ್ತಾರೆ. ಎರಡನೇದಾಗಿ ಬೇರೆ ಆಯಿಲ್ ಎಲ್ಲ ನಿಮ್ಗೆ 1.5 ಲೀಟರ್ ಬೇಕಾದ್ರೆ ಇದು 1 ಲೀಟರ್ ಸಾಕಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಒಂದು ಒಳ್ಳೆಯ ರುಚಿಕರವಾಗಿದೆ ಅಂತ ಹೇಳ್ತಾರೆ. ಎಣ್ಣೆ ದೀಪಕ್ಕೆ ಸಹ ಇಡಬಹುದು ಅಂತ ಹೇಳ್ತಾರೆ. ತುಂಬಾ ಟೈಮ್ ಸಹ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಸುಹಾಸಿನಿ ಅವರೇ. ನಿಮ್ಗೂ ನಿಮ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಸ್ಟಾರ್ ರೂಬಿ ಆಗ್ಲಿ ಅಂತ ನಿಮ್ಗೆ ವಿಶ್ ಮಾಡ್ತಾ ಇದ್ದೀರಿ. ಸೊ ನಾವಿಲ್ಲಿ ಡೈರೆಕ್ಟ್ ನಾವು ಬೆಳಗಾವಿಗೆ ಹೋಗೋಣ. ನಮ್ ಜೊತೆಗೆ ಮಲ್ಲಿಕಾರ್ಜುನ್ ಕಂಬಾರ್ ಅವರಿದ್ದಾರೆ. ಸೊ ಅವರನ್ನ ಮಾತಾಡ್ಸೋಣ. ಮಲ್ಲಿಕಾರ್ಜುನ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನೋಡಿ, ನಮ್ ಜೊತೆಗೆ ಮಲ್ಲಿಕಾರ್ಜುನ್ ಕಂಬಾರ್ ಅವರಿದ್ದಾರೆ. ಸೊ ಅದರಿಂದ ಅವರು ಇವತ್ತು ಯಾಕಂದ್ರೆ ವೆರಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅಂತ ಹೇಳ್ಬೋದು. ಅವರೇ ಒಂದು ಒಳ್ಳೆಯ ಟೆಸ್ಟಿಮೋನಿಯಲ್ ಕೂಡ. ಸೊ ಹಾಗಾಗಿ DX ನಲ್ಲಿ ತುಂಬಾ ಚೆನ್ನಾಗಿ ಪ್ರಾಡಕ್ಟ್ ಅನ್ನ ಅವರ ಫ್ಯಾಮಿಲಿ ಅದು ಇಂಪಾರ್ಟೆಂಟ್. ತುಂಬಾ ಜನ ಫ್ಯಾಮಿಲಿ ಅವರು ಮೊನ್ನೆ ಹೇಳಿದ್ರು, ನನಗೆ ಭಾರಿ ಖುಷಿ ಆಯ್ತು. ಏನಂದ್ರೆ ಅವರ ಫ್ಯಾಮಿಲಿ ಅವರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೇಗ ಎದ್ದು ತಿಂಡಿ ಎಲ್ಲ ಮಾಡಿ ಅವರಿಗೆ ಕೊಟ್ಟು ಕಳಿಸ್ತಾರಂತೆ. ಅಂದ್ರೆ ಎಲ್ರು ಎಲ್ಲ ಸಪೋರ್ಟ್ ಮಾಡೋದಿಲ್ಲ, ಆದ್ರೆ ಅದು DX ಕೂಡ ಅವ್ರು ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಈಗ ನಾನು ಮಲ್ಲಿಕಾರ್ಜುನ್ ಜೊತೆಗೆ ಹೋಗ್ತಾ ಇದ್ದೇನೆ. ಓಕೆ, ಸ್ಟಾರ್ಟ್ ಮಾಡಿ ಮಲ್ಲಿಕಾರ್ಜುನ್. ಗುಡ್ ಮಾರ್ನಿಂಗ್ ಸರ್. ನಮ್ಮ ಎಲ್ಲ DX ಫ್ಯಾಮಿಲಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಇವಾಗ ಸರ್ ಡ್ಯೂಟಿ ಹೊರಟಿದ್ದೇನೆ ಸರ್. ಅದಕ್ಕೆ ನಾನು ಏನಿದೆ ಮುಂಜಾನೆ ಕೂಡಲೇ ನಾನು ಇದೆ ಸರ್ 6 JL 6 RG ಸರ್. JL RG ಸ್ಪಿರುಲಿನ ಎಲ್ಲ 6 ಸರ್. ಆಮೇಲೆ ಸಿ ಬಕ್ತಾನ ಮತ್ತೆ LD ಬೋನ್, ಆಮೇಲೆ ಸರ್ ಬ್ಲ್ಯಾಕ್ ಕ್ಯುಮಿನ್ಸ್, ಮತ್ತೆ ಸರ್ ನೀಮ, ತ್ರಿಫಲಾ, ಮತ್ತೆ ಕೊಡೇಶೋ ಕಾಫಿ, ಮತ್ತೆ ಸರ್ DX ನೋಡಿ, ಮತ್ತೆ ಇವೆಲ್ಲಾನು ನಾವು ದಿವಸ ತಗೊಂಡ್ ಕೆಲಸ. ಇವಾಗ ನಾ ಡ್ಯೂಟಿ ಹೊಂಟಿದ್ದೇನೆ ಸರ್, ಡ್ಯೂಟಿಗೆ. ಆಮೇಲೆ ನಮ್ಮ ಮನೆಯಲ್ಲಿ ಕೂಡ ನಮ್ಮ ಮಿಸಸ್ ಕೂಡ ಇವೆಲ್ಲಾನು ತಗೊಂಡಿದ್ದಾರೆ. ನಾನು ಅಲ್ಲೇ ಡೆಮೋ ಮಾಡಿ ತೋರಿಸಬಹುದು ಸರ್. ಬಟ್ ನಾನು ಡ್ಯೂಟಿ ಇರೋದ್ರಿಂದ ನಾವು ಇವಾಗ ಬಸ್ ಗಾಡಿಯಲ್ಲಿ ಇದ್ದೇನೆ ಸರ್. ನಾನು ಗಾಡಿ ಒಳಗೆ ಇದ್ದೀನಿ. ಅದಕ್ಕೆ ಓವರಲ್ ಆಗಿ ಅಂತ ಹೇಳ್ತಾ ಇದ್ದೇನೆ ಸರ್. ಇವಾಗ ಮತ್ತೊಂದ್ಸರಿ ನಾನು ಮನೆಯಲ್ಲಿ ಸರ್ ನಮ್ಗೆ ಎಲ್ಲಾರು ಡೆಮೋ ಮಾಡಿ ತೋರಿಸ್ತೇನೆ ಸರ್ ನಾನು ಕೂಡ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೀವು ನೋಡಿ, ಡ್ರೈವಿಂಗ್ ಅಲ್ಲಿ ಇದ್ದಾಗಲೂ ಕೂಡ ನಿಮ್ಮ ಡ್ಯೂಟಿಯಲ್ಲಿ ಇದ್ದೀರಿ ಈಗ. ಆದ್ರೂ ಕೂಡ ನೀವು ಡ್ರೈವಿಂಗ್ ಅಲ್ಲಿ ಅಂದ್ರೆ ಜಸ್ಟ್ ಲೈಕ್ ಎ ಡ್ಯೂಟಿ ಅದು. ಆದ್ರೂ ಕೂಡ ಜನರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನೀವು ಎಷ್ಟು ಹೇಳಿದ್ರು ನನಗೆ ನೆನಪಿಲ್ಲ. ಅಷ್ಟು ಪ್ರಾಡಕ್ಟ್ ಹೆಸರು ಹೇಳ್ಬಿಟ್ಟಿದ್ದೀರಿ ನೀವು. ಅಷ್ಟೊಂದು ನೀವು ಯೂಸ್ ಮಾಡಿದಿರಿ ಅಂತ ಗೊತ್ತಾಗ್ತಾ ಇದೆ ನನಗೆ. ನಿಮ್ಮ ಫ್ಯಾಮಿಲಿ ಅವರು ಯೂಸ್ ಮಾಡ್ತಾ ಇದ್ದಾರೆ. ನಿಮ್ಮ ಹೆಲ್ತ್ ಸೀಕ್ರೆಟ್ ಏನು? ನಿಮ್ಮ ಆರೋಗ್ಯ ಹೇಗಿದೆ ಈಗ? ಆರೋಗ್ಯ ತುಂಬಾ ಚೆನ್ನಾಗಿ ಸರ್. ನಾನು ಮನೆಯಲ್ಲಿ ಫ್ಯಾಕ್ಟರಿ ಇಷ್ಟು ಕೆಲಸ ಮಾಡ್ತೀನಿ ಸರ್. ಆ ಕೆಲಸ ಮಾಡಿದ್ರೆ ನಾನು ಒಟ್ಟ ಆಯಾಸ ಅನ್ನೋದೇ ಆಗೋದಿಲ್ಲ ಸರ್ ನನಗೀಗ. ಆಯಾಸ ಆಗೋದಿಲ್ಲ. ಬೇಕಷ್ಟು ನಾನು ಅಲ್ಲಿ ಕಂಟಿನ್ಯೂ ಒಂದು 6 ತಾಸು ನಿಲ್ಬೇಕಾಗ್ತದೆ ಸರ್. 6 ತಾಸು ನಿಂತರೂ ಕೂಡ ಕೆಲಸ ಮಾಡು ನನಗೇನು ತೊಂದರೆ ಅನ್ಸೋದಿಲ್ಲ ಸರ್. ಓಕೆ, ವೆರಿ ಗುಡ್. ಹೇಳಿ. ಓಕೆ, ಈಗ ನೀವು ಈಗ ಇದನ್ನ ಎಷ್ಟು ವರ್ಷದಿಂದ ತಗೊಳ್ತಾ ಇದ್ದೀರಿ? ನಾನು ಇವಾಗ ಸರ್ 2 ವರ್ಷ ಆಯ್ತು ಸರ್ ತಗೋತಾ ಇದ್ದೇನೆ ಸರ್. ಓಕೆ, ಈಗ ನೀವು ಇದನ್ನ ಎಲ್ಲಿವರೆಗೆ ತಗೋಬೇಕಂತ ಇದ್ದೀರಿ? ಸರ್ ನಾನು ಜೀವನ ಪೂರ್ತಿ ಇರುವವರೆಗೂ ನಾ ತಗೋತಾ ಇದ್ದೆ ಸರ್. ನೋಡಿ, ತುಂಬಾ ಜನರಿಗೆ ಇದು DX ಅಂದ್ರೆ ಔಷಧಿ ಅಂತ ತಿಳ್ಕೊಂಡಿದ್ದಾರೆ. ನೋಡಿ, ಇವ್ರು ಹೇಳ್ತಾ ಇದ್ದಾರೆ ಜೀವನ ಇರೋ ತನಕ ನಾವ್ ಇದನ್ನ ಪ್ರಾಡಕ್ಟ್ ತಗೊಳ್ತಾರೆ. ಯಾಕಂದ್ರೆ ಇದು ಒಂದು ಆಹಾರವೇ ಔಷಧಿಯೇ ಆಹಾರ. ಆದ್ರಿಂದ ನಮ್ಮ ಮಲ್ಲಿಕಾರ್ಜುನ್ ಅವ್ರು ಇರೋ ತನಕ ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಿರುವಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರಿಂದ ಪ್ರತಿಯೊಬ್ಬರಿಗೂ ಇದು ಒಂದು ಕಿವಿ ಮಾತು ನಾವು ಇಟ್ಕೊಳ್ಬೇಕು. DX ಒಂದು ಫುಡ್ ಸಪ್ಲಿಮೆಂಟ್ ಹೊರತು ಅದು ಒಂದು ಏನು ಔಷಧಿ ಅಂದ್ರೆ ಕಾಯಿಲೆ ಕೊಡುವ ಡ್ರಗ್ ಅಲ್ಲ, ಇದು ಫುಡ್ ಸಪ್ಲಿಮೆಂಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಫ್ಯಾಕ್ಟ್ರಿಲೂ ಕೂಡ ಸರ್ ಅಲ್ಲಿ ನನಗೆ ಆಯಾಸ ಆತಂದ್ರ ಅಲ್ಲಿ ನಾನು ಕೊಡೇಶಪ್ ಕಾಫಿ ಮತ್ತು ಟೂಯಿನ ಕಾಫಿ ಮತ್ತೆ ಕೋಕೋಜಿ ತಗೊಂಡು ನಾನು ಬ್ಯಾಗಲ್ಲಿ ಇರ್ತದೆ ಸರ್. ಯಾವಾಗ್ಲೂ ನಾನು ಏನ್ ಮಾಡ್ತಾ ಇಲ್ಲಿ ಬಿಸಿನೀರ್ ಸಿಗ್ತದ ನನಗೆ ಹಂಗ ಏನಾದ್ರು ಆದ್ರೆ ಅಲ್ಲಿ ಬಿಸಿನೀರಲ್ಲಿ ಕೊಡೇಶಪ್ ಕಾಫಿ ಮತ್ತು ಟೂಯಿನ ಕಾಫಿ ಮತ್ತು ಕೋಕೋಜಿ 2 ಮಿಕ್ಸ್ ಮಾಡಿ ಅಲ್ಲಿ ಒಂದು ಗ್ಲಾಸ್ ಕುಡಿದ್ದೀನಿ ಸರ್ ನಾನು ಡ್ಯೂಟಿ ಮೇಲೆ. ನೋಡಿ, ಡ್ಯೂಟಿಯಲ್ಲಿ ಇದ್ದಾಗ ಈಸಿ ಅವರಿಗೆ ಕಾರ್ಡಿಸ್ಯಾಪ್ ಕಾಫಿಯನ್ನ ಬಿಸಿನೀರಿಗೆ ಹಾಕಿ ಕುಡಿತೀರಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸಹ ಅವರು ಯೂಸ್ ಮಾಡ್ಕೊಳ್ಬಹುದು. ಇದೆಲ್ಲ ಯಾರೆಲ್ಲ ಜಾಬ್ ಮಾಡ್ತೀರಿ ಅವರಿಗೆ ಒಂದು ಇವರು ಮಾಡೆಲ್. ಅವರು ಹೇಳಿ.
ಆಮೇಲೆ ಮತ್ತೆ ನನ್ನ ಬ್ಯಾಗ್ ಅಲ್ಲಿ ಯಾವಾಗಲೂ ಜಾಗರಿ ಇರ್ತದೆ ಸರ್. ಓಕೆ ಜಾಗರಿ, ಟೂತ್ ಪೇಸ್ಟ್ ಎಲ್ಲ ಕೊಟ್ಟು ನಾನು ಬ್ಯಾಗ್ ತಗೊಂಡು ಹೋಗ್ತೀನಿ ಸರ್, ನಾನು ಯಾವ ಡೈಲಿ ಕೊಡ ಸರ್. ಓಕೆ ನೋಡಿ, ನಮ್ ಜೊತೆಗೆ ಮಲ್ಲಿಕಾರ್ಜುನ್ ಒಂದು ಒಳ್ಳೆ ಎಕ್ಸಾಂಪಲ್. ಯಾಕೆಂದ್ರೆ ಅವರಿಗೆ ಲಕ್ಷಗಟ್ಲೆ ಸಂಬಳ ಉಂಟು ಅಂತ ನನಗೆ ಮೊನ್ನೆ ಗೊತ್ತಾಯ್ತು. ಆದ್ರೂ ಕೂಡ ನೋಡಿ DXN ಅನ್ನ ಅವರ ಸೆಕ್ಯೂರಿಟಿಗೋಸ್ಕರ, ಮುಂದಿನ ಭವಿಷ್ಯಕ್ಕೋಸ್ಕರ ಅದನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಮಲ್ಲಿಕಾರ್ಜುನ್ ಅವರ ನಾವೊಂದು ಮಾಡೆಲ್ ಆಗಿ ತಗೋಬೇಕು. ಎಷ್ಟೋ ಜನ ಇವತ್ತು ಜಾಬ್ನವ್ರು ಇದ್ದಾರೆ, ಕಂಫರ್ಟ್ ಝೋನ್ ಅಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ, ಮುಂದಿನ ಕತೆ ಗೊತ್ತಿಲ್ಲ ಅವ್ರಿಗೆ ಏನಾಗ್ತದೆ ಅಂತ. ಈಗ ನೀವು ರಿಟೈರ್ಡ್ ಆದ ನಂತರ ನಿಮ್ಗೆ 1/4 ನಿಮ್ಗೆ ಬರ್ಬೋದು ರಿಟೈರ್ಮೆಂಟ್ ಪೆನ್ಷನ್. ಬಟ್ ನಾನ್ ಹೇಳೋದು ನೋಡಿ, ಈಗ ಅವರು ಈಗ ಎಂಜಾಯ್ ಇದೆ ನೋಡಿ, ಗಾಡಿ ಇದೆ, ಎಲ್ಲ ಎಂಜಾಯ್ಮೆಂಟ್. ಅದೇ ಎಂಜಾಯ್ಮೆಂಟ್ ಕಂಟಿನ್ಯೂ ಮಾಡ್ಬೇಕಾದ್ರೆ ನಮ್ಗೆ ಹಣ ಬೇಕೇ ಬೇಕಾಗ್ತದೆ. ಆದ್ರಿಂದ ಸೆಕ್ಯೂರಿಟಿಗೋಸ್ಕರ ಮಲ್ಲಿಕಾರ್ಜುನ್ ಅವರು ರಿಟೈರ್ಡ್ ಆದ ನಂತರ DXN ನ ಫುಲ್ ಟೈಮ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಮಲ್ಲಿಕಾರ್ಜುನ್ ಅವರೇ, ನಿಮ್ಗೂ ನಿಮ್ ಫ್ಯಾಮಿಲಿ ಒಳ್ಳೇದಾಗಲಿ. ನಾನು ನೆಕ್ಸ್ಟ್ ಟೈಮ್ ಸರ್, ನಾನು ಕೂಡ ಮುಂಜಾನೆ ಎಡ್ಜು ಮೀಟಿಂಗ್ ಅಲ್ಲಿ ನಾನು ಇದು ಪ್ರಾಡಕ್ಟ್ ಬಗ್ಗೆ ಹೇಳ್ತೇನೆ ಸರ್ ನಾನು. ಓಕೆ ಓಕೆ, ವೆರಿ ಗುಡ್. ನೀವೆಲ್ಲ ತಿಂದು ತೋರಿಸಿ, ನೀವು ಮನೇಲಿ ಇದ್ದಾಗ ಒಂದ್ ದಿವಸ ಸಂಡೇ ನೀವು ಮನೆಯಲ್ಲಿ ಮಾಡಿ ಡೆಮಾನ್ಸ್ಟ್ರೇಷನ್ ಮಾಡಿ ಎಲ್ಲಾ ಪ್ರಾಡಕ್ಟ್ ಅನ್ನ ತಿಂದು ಅದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಕೊಡಿ. ತುಂಬಾ ಚೆನ್ನಾಗಿದೆ ನಿಮ್ಮ ಡೆಮಾನ್ಸ್ಟ್ರೇಷನ್. ಥ್ಯಾಂಕ್ ಯು ವೆರಿ ಮಚ್ ಮಲ್ಲಿಕಾರ್ಜುನ್ ಅವರೇ. ನಾವು ನಿಮ್ಮ ಫ್ಯಾಮಿಲಿಗೆ ಇಲ್ಲದೆ ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಎಲ್ಲರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಮಲ್ಲಿಕಾರ್ಜುನ್ ಅವರು ಈವನ್ ಡ್ರೈವಿಂಗ್ ಅಲ್ಲಿ ಇದ್ದಾಗ್ಲೂ ಕೂಡ ಅವರು ಬಂದು ನಮ್ಗೆ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಎಷ್ಟು ಅವರಿಗೆ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಅಂತ ಹೇಳಬಹುದು. ಎಷ್ಟೋ ಜನ ಈಗ ನಮ್ ಜೊತೆಗಿದ್ದಾರೆ, ಲೀಡರ್ಸ್ ಇದ್ದಾರೆ. ನೀವು ಸಹ ಇನಿಷಿಯೇಟ್ ತಗೊಂಡು ನೋಡಿ, ಅವರು ಡ್ರೈವಿಂಗ್ ಸ್ವತಃ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಪ್ರಾಡಕ್ಟ್ ಬಗ್ಗೆ ಡೆಮೋ ಎಷ್ಟು ಒಂದು ಇಂಟ್ರೆಸ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ನೀವು ಇದನ್ನ ನಾವು, ಯಾಕಂದ್ರೆ ಅದು ಅವರಿಗೋಸ್ಕರ ಅಲ್ಲ, ಅವರ ತೃಪ್ತಿ ಇರ್ಬೋದು, ಆದ್ರೆ ಅದರಿಂದ ಜನರಿಗೆ, ಎಷ್ಟೋ ಜನರಿಗೆ ಲಾಭ ಆಗ್ತದೆ, ಎಷ್ಟೋ ಜನರಿಗೆ ಒಳ್ಳೇದಾಗ್ತದೆ. ತಾವು ಇಲ್ಲಿದ್ದೀರಿ, ಈಗ ಯಾಕೆ ಹ್ಯಾಂಡ್ ರೈಸ್ ಮಾಡ್ತೇನೆ ಅಂತ ನನಗೆ ಗೊತ್ತಾಗೋದಿಲ್ಲ. ನೀವು ಎಷ್ಟು ಜನ ಇದ್ದೀರಿ, ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸ್ಬೋದಲ್ಲ. ಯಾಕಂದ್ರೆ ನೀವು ಹೇಳುವುದ್ರಿಂದ ಎಷ್ಟೋ ಜನರಿಗೆ ಅದು ಒಳ್ಳೇದಾಗ್ತದೆ. ನಿನ್ನೆ ವಿಡಿಯೋ ಮಾಡಿದೀವಿ ನಾವು, ಎಷ್ಟು ಜನರಿಗೆ ಕಳಿಸಿದೀವಿ ನಿನ್ನೆ ವಿಡಿಯೋ ಮಾಡಿದ್ದು. ವೈದ್ಯನಾಥ್ ಪಾಟೀಲ್ ಅವರದ್ದು ತುಂಬಾ ಚೆನ್ನಾಗಿ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಈವನ್ ಅವರು ಸ್ಟಾರ್ ಏಜೆಂಟ್ ಆದ್ರೂ ಕೂಡ ನಮ್ಮ ಹತ್ರ ಸ್ಟಾರ್ ರೂಬಿ, ಡೈಮಂಡ್, ಡಬಲ್ ಡೈಮಂಡ್, ಟ್ರಿಬಲ್ ಡೈಮಂಡ್, ಗೋಲ್ಡ್ ಡೈಮಂಡ್ ಇದ್ದಾರೆ. ನೀವು ಕೂಡ ಹೇಳುವುದ್ರಿಂದ ಜನರಿಗೆ ಅದೊಂದು ಅವರಿಗೆ ಒಂದು ನಾವು ಸಹ ಯೂಸ್ ಮಾಡಬಹುದು. ಯಾಕಂದ್ರೆ ಲೈಫ್ ಲಾಂಗ್ ಅವ್ರು ಹೇಳಿದ್ರು, ಲೈಫ್ ಲಾಂಗ್ ತಾವು ಯೂಸ್ ಮಾಡ್ತಾ ಇವಂತ. ಸೊ ಯಾರು ಹ್ಯಾಂಡ್ ರೈಸ್ ಮಾಡ್ತೀರಿ ಈಗ? ನೆಕ್ಸ್ಟ್ ಯಾರು ಹೇಳ್ತೀರಿ? ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮ್ಗೂ ಚಾನ್ಸ್ ಕೊಡ್ತೀವಿ ಪ್ರತಿಯೊಬ್ಬರಿಗೂ. ಸೊ ರವೀಂದ್ರ ಅವರು ಇದ್ದಾರೆ ನಮ್ ಜೊತೆಗೆ. ಸೊ ವಿ ವಿಲ್ ಗೋ ವಿತ್ ರವೀಂದ್ರ. ಅಶೋಕ್ ಅವರೇ ಸ್ವಲ್ಪ ವೆಯ್ಟ್ ಮಾಡಿ. ರವೀಂದ್ರ ನಂದರ್ಗಿ ಅವರು ನಮ್ ಜೊತೆಗಿದ್ದಾರೆ. ಸೊ ರವೀಂದ್ರ ಅವರೇ ಗುಡ್ ಮಾರ್ನಿಂಗ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ರವೀಂದ್ರ ನಂದರ್ಗಿ ಅವರು ನಮ್ಗೆ ಬಾಗಲಕೋಟೆಯಿಂದ ಧಾರವಾಡ ವಾರಿಯರ್ಸ್ ಟೀಮ್ ನಿಂದ ಇದ್ದಾರೆ ಸರ್. ಅವರು ಈಗ ಹೊಸದಾಗಿ ಜಾಯಿನ್ ಆಗಿದ್ದು, ಎಲ್ಲ ಪ್ರಾಡಕ್ಟ್ ಗಳನ್ನು ಬಳಸ್ತಾರೆ. ನಿನ್ನೆನೆ ಹೇಳಿದ್ದೆ ನಾನು, ಅವರ ಮಿಸಸ್ RGG ಅಲ್ಲೆಲ್ಲ ತಗೊಂಡಿದ್ದಾರೆ ಸರ್. ಅವರ ಅಭಿಪ್ರಾಯವನ್ನ ಕೇಳೋಣ. ಗುಡ್ ಮಾರ್ನಿಂಗ್ ಸರ್. ರವೀಂದ್ರ ಸರ್, ಸ್ಟಾರ್ಟ್ ಮಾಡಿ ಸರ್. ರವೀಂದ್ರ ಅವರೇ ಗುಡ್ ಮಾರ್ನಿಂಗ್. ನೀವು ನಿಮ್ ಫ್ಯಾಮಿಲಿ ಜೊತೆಗೆ ಬಂದು ಕೂತಿದ್ದೀರಿ ಬೆಳಿಗ್ಗೆನೆ. ನಿಮ್ಗೆ ನಾವು ಇಲ್ಲಿಂದನೇ ನಿಮ್ಗೆ ಏನು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀವಿ. ರಿಯಲಿ ವಂಡರ್ಫುಲ್. ನೀವು ಸೀನಿಯರ್ ಆಗಿ ಕಾಣ್ತಾ ಇದ್ದೀರಿ, ಆದ್ರಿಂದ ನೀವು ನನಗೆ ಇಲ್ಲಿಂದನೇ ಒಂದು ಒಳ್ಳೆಯ ಭಾವನೆ ನಿಮ್ ಮೇಲೆ ಬರ್ತಾ ಇದೆ. ಬೆಳಿಗ್ಗೆನೆ ನೋಡಿ, ಒಳ್ಳೆ ಡ್ರೆಸ್ ಮಾಡಿ ಒಳ್ಳೆ ಫಂಕ್ಷನ್ ಅಲ್ಲಿ ಬಂದಾಗೆ ಬಂದಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್. ನಿಮ್ಮ ಅಭಿಪ್ರಾಯ ತಿಳಿಸಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈಗ ಈ DXN ದಲ್ಲಿ ನಾನು ಒಂದು 3 ತಿಂಗಳ ಮಗು ನಾವು. ಓಕೆ. ಈಗ ನಮ್ಮ ಮಿಸಸ್ ಅವ್ರಿಗೆ ಈಗ ಇವೆಲ್ಲಾ ನಾವು ಫುಡ್ ಯೂಸ್ ಮಾಡೋದ್ರಿಂದ ಕಂಟ್ರೋಲ್ ಆಗಿದೆ. ಏನಿತ್ತು ಅವ್ರಿಗೆ? ಏನ್ ಪ್ರಾಬ್ಲಮ್ ಇತ್ತು ಮೇಡಮ್? ಆಗಿ ಬರೀತ್ರಿ ಮೇಡಮ್ ಹೇಳಿ, ಏನ್ ಪ್ರಾಬ್ಲಮ್ ಇತ್ತು ತಮಗೆ? ಗುಡ್ ಮಾರ್ನಿಂಗ್ ಸರ್. ನಮಗೆ ಶುಗರು, BP ಓಕೆ ಇತ್ರಿ. ಈಗೆಲ್ಲ RGL ಇವು ಎಲ್ಲಾ ಕೊಡಕತ್ತಾರಲ್ಲ, ಇದ್ರಲಿಂದ ಒಂದ್ ಸ್ವಲ್ಪ ಇಂಪ್ರೂವ್ ಆಗೈತಿ. ಓಕೆ. ನೀವೀಗ 3 ತಿಂಗಳು ಮಗು ಅಂತ ಹೇಳಿದ್ದಾರೆ DXN ಅಲ್ಲಿ. ನೀವು 6 ತಿಂಗಳಲ್ಲಿ ನೋಡಿ, 1 ವರ್ಷದಲ್ಲಿ ನೋಡಿ, ಇನ್ನೊಂದು 5 ವರ್ಷ ನೀವು ಕರೆಕ್ಟ್ ಆಗಿ ತಗೊಂಡ್ರೆ ನೀವು 10 ವರ್ಷ ಹೆಂಗ್ ಆಗ್ತೀರಿ. DXN ಪ್ರಾಡಕ್ಟೇ ಹಾಗೆ. ಸೊ ನಿಮ್ಗೆ ತುಂಬಾ ಖುಷಿ ಆಗ್ತದೆ. ಈವನ್ 3 ತಿಂಗಳವರು ಬಂದು ನೀವು ನಿಮ್ಮ ಇನ್ಫಾರ್ಮೇಶನ್ ಕೊಟ್ಟದಕ್ಕೆ ತುಂಬಾ ಥ್ಯಾಂಕ್ಸ್. ಪ್ರತಿಯೊಬ್ರು ಈ ಪ್ರಾಡಕ್ಟ್ ಅನ್ನ ರೆಗ್ಯುಲರ್ ಯೂಸ್ ಮಾಡಿ.
ನಿಮ್ಗೆ ಆರೋಗ್ಯ ಗ್ಯಾರಂಟಿ ಇದೆ. ಇದು ಬಾಡಿಯನ್ನ ಡಿಟಾಕ್ಸಿಫಿಕೇಶನ್ ಮಾಡಿ ಬಾಡಿಯನ್ನ ಬ್ಯಾಲೆನ್ಸ್ ಮಾಡ್ತದೆ. ಪ್ರತಿಯೊಬ್ಬರು ಕಾಫಿ ಇರ್ಬೋದು, ಟೀ ಇರ್ಬೋದು, ಪೇಸ್ಟ್ ಇರ್ಬೋದು, ಸೋಪ್ ಇರ್ಬೋದು, ಪ್ಲಸ್ ಬ್ರ್ಯಾಂಡ್ ಚೇಂಜ್ ಮಾಡಿ ಇಲ್ನೆಸ್ ಪ್ರಾಡಕ್ಟ್ ವೆಲ್ನೆಸ್ ಪ್ರಾಡಕ್ಟ್ ಇದು. ಸೊ ಅದರಿಂದ ಈಗ ತಾನೇ ನಮ್ಮ ಕಂಬಾರ್ ಅವ್ರು ಹೇಳಿದ್ರು ನೋಡಿ, ಅವರ ಎಷ್ಟೋ ಹೆಲ್ತ್ ಪ್ರಾಬ್ಲಮ್, ಹೆಲ್ತ್ ಇಶ್ಯೂಸ್ ಇದೆ. ಇವತ್ತು ಕಂಪ್ಲೀಟ್ ಹೊರಗೆ ಬಂದಿದ್ದೀರಿ. ನೀವೇನು ವರಿ ಮಾಡಬೇಡಿ. DXN ಮೇಲೆ ನಂಬಿಕೆ ಇಡಿ. ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದವ್ರ ಮೇಲೆ ನಂಬಿಕೆ ಇಡಿ. ನೀವು ಪ್ರಾಡಕ್ಟ್ ನಿಮ್ಮ ಮನೆ ದೇವರ ಮೇಲೆ ನಂಬಿಕೆ ಇಡಿ. ನೀವು ಆರಾಮಾಗ್ತೀರಿ ನೋಡಿ. ಡೋಂಟ್ ವರಿ. ಓಕೆ, ಏನಾದ್ರೂ ತಿಳಿಸುವುದಿದ್ರೆ ನೀವು ತಿಳಿಸಬಹುದು. ಇಷ್ಟೆಲ್ಲ ಮಟೀರಿಯಲ್ಸ್ ನಾವು ಯೂಸ್ ಮಾಡ್ತೇವೆ ನೋಡ್ರಿ. ವಾ 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 ವೆರಿ ಗುಡ್, ವೆರಿ ಗುಡ್. ಒಂಚೂರು ಇಂದು ಕ್ಯಾಮೆರಾವನ್ನು ಟೂಲ್ ಡೌನ್ ಮಾಡಿ. ಓ ನೋಡಿ, ಇನ್ನು 3 ತಿಂಗಳ ಮಗು ಅಂತ ಹೇಳ್ತೀರಿ ಸರ್. ನಮ್ಗೆ ಭಾರಿ ಖುಷಿ ಆಗ್ತಾ ಇದೆ. ಎಲ್ಲ ನೋಡಿ, ಪ್ರತಿ ಒಂದು ಪ್ರಾಡಕ್ಟ್ DXN ಶಾಪ್ ಇಟ್ಟ ಹಾಗೆ ಕಾಣ್ತದೆ ನಿಮ್ ಮನೆಯಲ್ಲಿ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ರಿಯಲಿ 1 ಮಿನಿಟ್ ಹಾಗೆ ಇಟ್ಕೊಳ್ಳಿ, ಒಂದು ಫೋಟೋ ತಗೊಳ್ತೀನಿ ನಾನು. ಜಸ್ಟ್ ಎ ಮಿನಿಟ್. ರಿಯಲಿ ವಂಡರ್ಫುಲ್, ವಂಡರ್ಫುಲ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ರಿಯಲಿ ಯು ಆರ್ ಗ್ರೇಟ್. ನೀವು 3 ತಿಂಗಳಲ್ಲಿ ನೀವು ಇಷ್ಟು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ, ನೀವು ನೋಡಿ ಬೇಕಾದ್ರೆ ನಿಮ್ಗೆ ಇನ್ನು 6 ತಿಂಗಳಲ್ಲಿ ನೀವು ಇನ್ನೂ DXN ಅನ್ನ 10 ಜನರಿಗೆ ಅಥವಾ 100 ಜನರಿಗೆ ನೀವು ತಿಳಿಸ್ತೀರಿ. ಯಾಕಂದ್ರೆ ನಮ್ ಪ್ರಾಡಕ್ಟೇ ಆಗಿದೆ. ನಮ್ಮ ಒಂದು 25 ವರ್ಷದ ಅನುಭವ ನಿಮ್ ಜೊತೆಗೆ ನಾನು ಹೇಳ್ತಾ ಇರೋದು. ನೀವು ಕೂಡ ಒಂದು ಒಳ್ಳೆಯ ಎಕ್ಸಾಂಪಲ್ ಆಗಿ ಅಂತ ಹೇಳೋದು. ನೀವು ಒಂದು ಒಳ್ಳೆ ಆರೋಗ್ಯವನ್ನು ತಗೊಳ್ಳಿ, ಒಂದು ಎಕ್ಸಾಂಪಲ್ ಆಗಿ ಒಂದು 100 ಜನರಿಗೆ ತಿಳಿಸಿ, ಅವರ ಆಶೀರ್ವಾದ ನಿಮ್ಗೆ ಸಿಗ್ತದೆ. ರಿಯಲಿ ಗ್ರೇಟ್ ಕಪಲ್ಸ್, ರಿಯಲಿ ವಂಡರ್ಫುಲ್. ಥ್ಯಾಂಕ್ ಯು ವೆರಿ ಮಚ್. ಹೇಳಿ. ಓಕೆ ಸರ್, ಆನಂದ್ ಮಸ್ಲಿ ಸರ್ ಸ್ಪಾನ್ಸರ್ ಸರ್ ಇವರಿಗೆ. ಓ ಮತ್ತೆ ಹೇಳಿ. ಆನಂದ್ ಮಸ್ಲಿ ಅವ್ರು ನಿಮ್ ಜೊತೆಗಿದ್ದಾರೆ ಅಂತ ಹೇಳಿದ್ರೆ ಇನ್ನೊಂದು ನಿಮ್ಗೆ ಏನ್ ಹೇಳ್ತಾರೆ, ಅಷ್ಟು ಪವರ್ ಬಂದ ಹಾಗೆ. ಅವ್ರು ಮಾತಾಡಿದ್ರೆ ಪವರ್ ಇರ್ತದೆ ಅವ್ರು. ಯಾಕಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್, DXN 25 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ದಿ ಗ್ರೇಟ್ ಲೀಡರ್ ನಿಮ್ ಜೊತೆಗಿದ್ದಾರೆ. ಸೇರ್ಬಿಟ್ಟು ಧಾರವಾಡಕ್ಕೂ ಕೂಡ ಬಂದಿದ್ದಾರೆ ಸರ್ ಇವರು. ಧಾರವಾಡಕ್ಕೂ ರವಿ ನಂದರ್ಗಿ ಸರ್ ಸ್ಟಾಕ್ ಪಾಯಿಂಟ್ ಗೆ ಬಂದೋಗಿದ್ದಾರೆ. ಸಾಕಷ್ಟು ಮೀಟಿಂಗ್ಸ್ ನ ಸಾಕಷ್ಟು ಜನರಿಗೆ ಹೈದರಾಬಾದಿಗೆ ಮಗನ್ ಮನೆಗೆ ಹೋದವರು ಅಲ್ಲೂ ಬಿಟ್ಟಿಲ್ಲ, ಎಲ್ಲ ಸುತ್ತಮುತ್ತ ಹೇಳಿ ಅಲ್ಲಿಗೂ ಕೂಡ ಕೊಟ್ಟು ಪ್ರಾಡಕ್ಟ್ ನ ಇಂಟ್ರೊಡಕ್ಷನ್ ಮಾಡಿದ್ದಾರೆ. ಅವರ ಮಿಸ್ಸಸ್ಸಿಗೂ ಕೂಡ ದೇವರು ಒಳ್ಳೆಯ ಆರೋಗ್ಯವನ್ನ ಕೊಡ್ಲಿ, ಅವ್ರ ಸಲುವಾಗಿ ಅವರು ಇದರಲ್ಲಿ ಬಂದಿದ್ದಾರೆ. ಅವರಿಗೆ ಒಳ್ಳೆಯ ಆರೋಗ್ಯ, ಆಮೇಲೆ ಐಶ್ವರ್ಯ, ನೆಮ್ಮದಿ ಎಲ್ಲವನ್ನೂ ಭಗವಂತ ಕೊಡ್ಲಿ. ಅವರ ಮೂಲಕ ಸಾಕಷ್ಟು ಜನರಿಗೂ ಕೂಡ DXN ಪರಿಚಯ ಆಗ್ಲಿ ಅಂತ ಹೇಳ್ತೀವಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹೇಳಿ ಹೇಳಿ ಹೇಳಿ. ಮುದ್ದೇಬೇಳಕ್ ಹೋಗಿದ್ದೇವ್ರಿ ನಾವು. ನಮ್ದು ನೇಟಿವ್ ಮುದ್ದೇಬೇಳ್ರಿ ಸರ್. ಮುದ್ದೇಬಿಹಾಳ್. ಓಕೆ 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 ಓಕೆ. ನಾವೇನ್ ಮಾಡ್ತಾ ಇದೀರಿ ಸರ್? ನಾನು ರಿಟೈರ್ಡ್ ಇಂಜಿನಿಯರ್ ರೀ. ಒಂದು 6 ವರ್ಷ ರಿಟೈರ್ಡ್ ಆಗಿ. ಓಕೆ, ಈಗ ರಿಟೈರ್ಡ್ ಲೈಫ್ ಅಲ್ಲಿ ಏನ್ ಮಾಡ್ತಾ ಇದೀರಿ? ಇದೇನು ಅದು ಮಾಡ್ತಿದ್ದೀರಿ ಈಗ. ನಮ್ದು ಇದು ರೀ, ಲ್ಯಾಂಡ್ ಡೆವಲಪ್ಮೆಂಟ್ ಅದೆಲ್ಲ ಅದಾರೆ. ಓಕೆ 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 ಓಕೆ. ನೋಡಿ, ಅದ್ರ ಜೊತೆಗೆ DXN ಅನ್ನ ಸೇರ್ಸ್ಬಿಡಿ. ಯಾಕಂದ್ರೆ DXN ಜನರಿಗೆ ಹೆಲ್ತ್ ಕೊಡ್ಲಿಕ್ಕೆ ಆಗ್ತದೆ. ನೀವು ಸೇರ್ಸಿ. ತುಂಬಾ ಜನರಿಗೆ ಗೊತ್ತಾಗೋದಿಲ್ಲ. ನಿಮ್ಮಂತವ್ರು ಸೀನಿಯರ್ ಹೇಳಿದ್ರೆ ಜನ ಸ್ವಲ್ಪ ಕೇಳ್ತಾರೆ. ಯಾಕಂದ್ರೆ ಇವರಿಂದ ಸೀನಿಯರ್ ಅಲ್ಲ, ಸೀನಿಯರ್ ಪೊಸಿಷನ್, ಗುರು ಪೊಸಿಷನ್ ಅಲ್ಲಿ ಇದ್ದೀರಿ ನೀವು. ಜನ ನಿಮ್ಮನ್ನ ನಂಬ್ತಾರೆ, ಕೇಳ್ತಾರೆ. ಆದಷ್ಟು ಜನರಿಗೆ ಹೆಲ್ಪ್ ಮಾಡಿ. DXN ಥ್ರೂ ನಿಮ್ಮ ಬಿಸ್ನೆಸ್ ಒಟ್ಟಿಗೆ ನೀವು ಮಾಡ್ಬೋದು. ನಾವು ಹೇಳಿದ ತಕ್ಷಣ ಈ ದುಡ್ಡು ಬಗ್ಗೆನೇ ವಿಚಾರ ಮಾಡ್ತಾರ್ರಿ ಜನ. ದುಡ್ಡು ಬಾಳ ಆಗುತ್ತೆ. ಯಾವ್ದು ಕರೆಕ್ಟ್. ನೀವು ಹೇಳಿದ್ದು 100ಕ್ಕೆ 100 ಸತ್ಯನೇ ಇದೆ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ, DXN ಟೀ ಕೊಡಿ. ಟೀ ಒಂದು 470 ರೂಪಾಯಿ ಆಗ್ತದೆ. ಫಸ್ಟ್ ಅದನ್ನೇ ಕೊಡಿ, ಅದನ್ನೇ ಯೂಸ್ ಮಾಡಿ. ಮತ್ತೆ ಕಾಫಿಯನ್ನ ಇಮಿಡಿಯೇಟ್ ಬಾಕ್ಸ್ ಕೊಡ್ಬೇಡಿ. ಒಂದು 2 ಪ್ಯಾಕೆಟ್ 3 ಪ್ಯಾಕೆಟ್ ಕೊಡ್ಬೋದು. ಏನ್ ಲೂಸ್ ಮಾಡಿ ಕೊಡಿ ಅವರಿಗೆ. ನಮ್ಮ ಬ್ಲಾಕ್ ಕಾಫಿ ಇದೆಯಲ್ಲ, ಬ್ಲಾಕ್ ಕಾಫಿ ಯೂಸ್ ಮಾಡಕ್ ಹೇಳಿ ಒಂದು 5 ದಿವಸ, ಮತ್ತೆ ಅವ್ರು ಬರ್ತಾರೆ ನೋಡಿ ಹಾಗೆ. ಆಮೇಲೆ ನಮಗೆ ಡಿಪ್ ಟೀ ಸಿಗ್ತದೆ ನಿಮ್ಗೆ. ಡಿಪ್ ಟೀ, ಆಮೇಲೆ ಗ್ರೀನ್ ಟೀ ಸಿಗ್ತದೆ. 10 ರೂಪಾಯಿಗೆ ಒಂದು ಸ್ಯಾಚೆಟ್, 10 ರೂಪಾಯಿಗೆ ಒಂದು ಸ್ಯಾಚೆಟ್ ಓಪನ್ ಮಾಡಿದ್ರೆ ನೀವು 5 ಸ್ಯಾಚೆಟ್ 50 ರೂಪಾಯಿ ತಗೊಂಡು 5 ಸ್ಯಾಚೆಟ್ 5 ದಿವಸ ಯೂಸ್ ಮಾಡಿ. ಅಥವಾ 100 ರೂಪಾಯಿ ತಗೊಂಡು 10 ಸ್ಯಾಚೆಟ್ ಕೊಡಿ, 10 ದಿನ ಯೂಸ್ ಮಾಡಿ ಅಂತ ಹೇಳಿ. ಆಮೇಲೆ ಬರ್ತಾರೆ ನೋಡಿ ಅವರು. ಆ ರೀತಿಯಲ್ಲಿ ನೀವು ಲೂಸ್ ಸಹ ಮಾಡ್ಬೋದು. ಪ್ಯಾಕೆಟ್ ಮೇಡಮ್ ಹತ್ರ ಡಿಸ್ಕಸ್ ಮಾಡಿ. ಗ್ರೀನ್ ಟೀ, ಮಸಾಲಾ ಟೀ ಸಿಗ್ತದೆ. ಓಕೆ. ಆಮೇಲೆ ಬೆಲ್ಲವನ್ನು ನೀವು ಹೀಗೆ ಕೊಟ್ರೆ ಒಂದೇ ಸಲ ಏನಪ್ಪಾ 175 ರೂಪಾಯಿ. ಜಸ್ಟ್ ಅವರಿಗೆ ಒಂದು ಅರ್ಧ ಸ್ಪೂನ್ ತಿನ್ನಿಸ್ಬಿಡಿ. ಆಮೇಲೆ ರೇಟ್ ಕೇಳುವುದಿಲ್ಲ ಅವರು. ಯಾಕಂದ್ರೆ ಅದರ ಟೇಸ್ಟೇ ಅವ್ರಿಗೆ ಗೊತ್ತಾಗ್ತದೆ ಡಿಫ್ರೆನ್ಸ್ ಇದೆ ಅಂತೇಳಿ. ಈ ರೀತಿಯಲ್ಲಿ ನೀವು ಡೆಮಾನ್ಸ್ಟ್ರೇಷನ್ ಮಾಡಿ ಡೆಫಿನೆಟ್ಲಿ ನೀವು ಮುಂದಕ್ಕೆ ಹೋಗ್ಲಿಕ್ಕೆ. ಅದಕ್ಕೆ ನಿಮ್ಮ ಹತ್ರ ಆನಂದ್ ಮಸ್ಲಿ ಅವರು ಇದ್ದಾರೆ, ಶೈಲಾ ಶೆಟ್ಟಿ ಅವರು ಇದ್ದಾರೆ. ಅವ್ರ ಸಪೋರ್ಟ್ ತಗೊಂಡು ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರವೀಂದ್ರ ಮತ್ತೆ ಅವರ ಫ್ಯಾಮಿಲಿಗೂ ನಾವು ಇಲ್ಲಿಂದ ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಓಕೆ.
ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಯಂಗ್ ಅಂಡ್ ಎನರ್ಜಿಕ್ ಅಂತ ಹೇಳ್ಬೋದು. ಯಾಕೆಂದ್ರೆ ರಿಟೈರ್ಡ್ ಆದ ನಂತರ 6 ವರ್ಷ ಆಗಿದೆ, ಆದ್ರೂ ಕೂಡ ಅವರು ನಮ್ ಜೊತೆಗೆ ಬಂದು ಅವರ ಎಕ್ಸ್ಪೀರಿಯನ್ಸ್ ಅನ್ನು ನಮ್ ಜೊತೆಗೆ ಶೇರ್ ಮಾಡಿದ್ದಾರೆ. ಅವರಿಗೆ ಭಗವಂತ ಚೆನ್ನಾಗಿ ಇಟ್ಟಿರ್ಲಿ ಅಂತ ನಾವ್ ಇಲ್ಲೇನೆ ಹಾರೈಸೋಣ. ಇನ್ನು ನೆಕ್ಸ್ಟ್ ಯಾರು ಮಾಡ್ತೀರಿ? ಯಾರು ರೆಡಿ ಇದ್ದೀರಿ ನೋಡಿ, ಹ್ಯಾಂಡ್ ರೈಸ್ ಮಾಡಿ ಅಥವಾ ಓಪನ್ ಮಾಡಿ. ಅದರ್ವೈಸ್ ನಾನು ಇಲ್ಲಿ ಗುಡ್ ಮಾರ್ನಿಂಗ್ ಅಶೋಕ್, 1 minute. ಓಕೆ, ಅಶೋಕ್ ಅವರು ಅವರ ಫ್ಯಾಮಿಲಿ ಜೊತೆಗೆ ನಮ್ ಜೊತೆಗಿದ್ದಾರೆ. ಕಾಣ್ತಾ ಇದೆ. ಸರ್, ನನ್ ಮಗಳು ಕೊಂಬು ಚಾ ಕುಡಿತಾಳಂತ ಈಗ. ಹೌದಾ? ಓಕೆ, ಕೊಂಬುಚಾ, ವಾ ವೆರಿ ಗುಡ್. ಯಾರು ಮಾಡ್ಲಿಲ್ಲ ಡೆಮೋ. ಅಶೋಕ್ ಅವರ ಮಗಳು ಕೊಂಬುಚಾ ಕುಡಿತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಕೊಂಬುಚಾ. ಓಕೆ, ಅಂದ್ರೆ ಇದು ಒಂದು ಎಕ್ಸಾಂಪಲ್ ನೋಡಿ. ನೀವು ಇದನ್ನ ಯಾರ್ ಬೇಕಾದ್ರೂ, ಎಲ್ಲಿ ಬೇಕಾದ್ರೆ, ಹೇಗ್ ಬೇಕಾದ್ರೂ ಕುಡಿಬಹುದು. ಇದು ಒಂದು ನಿಮ್ಗೆ ಪ್ರೋಬಯೋಟಿಕ್ ಡ್ರಿಂಕ್ಸ್ ಪ್ರತಿಯೊಬ್ರು ಕುಡಿಬಹುದು. ನೋಡಿ, ಅವರ ಸಣ್ಣ ಮಗಳು ಕುಡಿತಾ ಇದ್ದಾರೆ, ದೊಡ್ಡ ಮಗಳು ಸಹ ಕುಡಿತಾ ಇದ್ದಾರೆ, ಅವರು ಸಹ ಸೇರಿ ಕುಡಿತಾ ಇದ್ದಾರೆ. ಇದು ಫ್ಯಾಮಿಲಿ ಬಿಸ್ನೆಸ್ ಅಂತ ಹೇಳ್ಬಹುದು. ಸೊ ಹಾಗಾಗಿ ಪ್ರತಿಯೊಬ್ರು ಇದನ್ನ ಯೂಸ್ ಮಾಡಬಹುದು. ಹೇಳಿ ಅಶೋಕ್. ಸರ್, ನಾವು ಇದನ್ನ ಯಾವಾಗ್ಲೂ ಕುಡಿತೇವೆ ಸರ್, ಈ ಕೊಂಬು ಚಾವನ್ನು. ಓಕೆ, ನನ್ನ ಚಿಕ್ಕ ಮಕ್ಕಳಿಗಂತೂ ಬಾರಿ ಖುಷಿ, ಕೊಂಬು ಚಾ ಅಂತ ಕೇಳ್ತಾ ಇರ್ತಾರೆ. ನಿಮ್ಗೆ ಏನು ಇದು ಬೆನಿಫಿಟ್ ಕಾಣ್ತಾ ಇದೆ? ಸರ್, ನಾವು ತಿಳ್ಕೊಂಡಾಗೆ ನಮ್ಮ ಬಾಡಿಯಲ್ಲಿ ಗುಡ್ ಬ್ಯಾಕ್ಟೀರಿಯಾ ಮತ್ತೆ ನಮ್ಮ ಹೊಟ್ಟೆಯಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾ ಇರ್ತದಂತೆ. ಇದನ್ನು ಕುಡಿದಾಗ ನಮ್ಮ ಬ್ಯಾಡ್ ಬ್ಯಾಕ್ಟೀರಿಯಾ ಹೊರ ಹೋಗ್ತದೆ. ನಮ್ಗೆ ಒಳ್ಳೆಯ ಮಕ್ಕಳಿಗೆ ಸಹ ಒಳ್ಳೆ ಮೋಷನ್ ಹೋಗ್ಲಿಕ್ಕೆ ಒಳ್ಳೆ ಹೆಲ್ಪ್ ಆಗ್ತದೆ. ಮತ್ತೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಬರಲ್ಲ, ಜೀರ್ಣಶಕ್ತಿ ಒಳ್ಳೆದಾಗ್ತದೆ. ಮತ್ತೆ ಗಟ್ಸ್, ನಮ್ಗೆ ಕುತ್ತಿಗೆಯಿಂದ ಕೆಳಗೆ ಏನೇ ಸಮಸ್ಯೆ ಇದ್ರು ಅದು ನಿವಾರಣೆ ಆಗ್ತದೆ. ಮಕ್ಕಳು ಆಕ್ಟಿವ್ ಆಗಿರ್ತಾರೆ. ಡೈಲಿ ಒಂದು ಕೊಂಬು ಚಾವನ್ನು ಮಕ್ಕಳಿಗೆ 1-2 ದಿವಸ ಕೊಡ್ಬೋದು. ಬೇಕಾದ್ರೆ ಹಾಫ್ ನೋಡಿ, ಇಂತ ಚಿಕ್ಕ ಕಪ್ಪಲ್ಲಿ ಅವರಿಗೆ ಕೊಡ್ಬೋದು. ಯಾರು ಕುಡಿಯಬಹುದು ಕೊಂಬು ಚಾ, ಒಳ್ಳೆ ಡ್ರಿಂಕ್ಸ್ ಅಂತ ಹೇಳ್ಬೋದು ಸರ್. ಓಕೆ, ಈಗ ನೋಡಿ, ಅಶೋಕ್ ಅವರು ಒಂದು ಮಾಡೆಲ್ ಅಂತ ಹೇಳ್ಬೋದು. ಇವತ್ತು ಏನಂತ ಹೇಳಿದ್ರೆ, ಬೇರೆ ಬೇರೆ ರೀತಿಯ ಸಾಫ್ಟ್ ಡ್ರಿಂಕ್ಸ್ ಬೇಕಾದಷ್ಟಿದೆ. ಬಟ್ ಅಶೋಕ್ ಅವರ ಮನೆ ನೋಡಿ, ಇದು ಸ್ಟಾಕ್ ಪಾಯಿಂಟ್ ಹಾಗೆ ಕಾಣ್ತಾ ಇದೆ. ಸೊ ಅಶೋಕ್ ಅವ್ರ ಮನೆ ಇದು ಮಿನಿ ಸ್ಟಾಕ್ ಪಾಯಿಂಟ್ ಹಾಗೆ ಕಾಣ್ತಾ ಇದೆ ನೋಡಿ. ಎಲ್ಲಾ ಪ್ರಾಡಕ್ಟ್ ಅನ್ನು ಇಟ್ಟಿದ್ದಾರೆ. ಅವರು ಪ್ರಾಡಕ್ಟ್ ಅನ್ನ ಬಳಸ್ತಾ ಇದ್ದಾರೆ. ಸೊ ಆದ್ರಿಂದ ತುಂಬಾ ನಾವು ಅವರ ಶ್ರೀಮತಿಯವರಿಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ತುಂಬಾ ಲೇಡೀಸ್ ಸಪೋರ್ಟ್ ಮಾಡೋದಿಲ್ಲ. ಸೊ ಇಷ್ಟೆಲ್ಲ ಇದೆ ಅಂತ ಹೇಳಿದ್ರೆ ಅವರು ಸಹ ಅವ್ರ ಜೊತೆಗೆ ಸಪೋರ್ಟಿಂಗ್ ಇದೆ ಅಂತ ತೋರಿಸ್ತಾ ಇದೆ. ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಎಲ್ಲಾ ಪ್ರಾಡಕ್ಟ್ ಅನ್ನು ತೋರಿಸ್ತಾ ಇದ್ದಾರೆ. ಹೇಳಿ ಸರ್. ಮೆನ್ಕುಡ್ ಸರ್, ಇದೊಂದು ಸಹ ಎಲ್ಲರೂ ಯೂಸ್ ಮಾಡೋದಿಲ್ಲ, ಬಾರಿ ಒಳ್ಳೆ ಪ್ರಾಡಕ್ಟ್ ಸರ್. ನೋನಿ ಬದಲಿಗೆ ಮೆನ್ಕುಡ್ ತುಂಬಾ ನಮ್ಗೆ ಹೆಲ್ಪ್ ಆಗ್ತದೆ. ಯಾಕಂದ್ರೆ ನಾವು ನೋನಿ ಎಲ್ಲ ಕೇರ್ ಮಾಡ್ಲಿಕ್ಕೆ ಕಷ್ಟ ಆಗ್ತದಲ್ಲ. ನಾನು ಅದನ್ನು ಈಗ ಮಕ್ಕಳಿಗೂ ಒಂದು ಕೊಡ್ಬೋದು ಸರ್. ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೇನೆ ಒಂದು. ಸೊ ಮೆನ್ಕುಡು ಸಹ ನಿಮ್ಗೆ ನೋನಿಯ ಒಂದು ಟ್ಯಾಬ್ಲೆಟ್ಸ್, ಇದು ವಂಡರ್ಫುಲ್ ಟ್ಯಾಬ್ಲೆಟ್ಸ್ ಅಂತ ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದಾರೆ. ಓಕೆ, ಮತ್ತೆ ನೆಕ್ಸ್ಟ್ ಸರ್, ನಾವು ವರ್ಜಿನ್ ಕೋಕೋನಟ್ ಆಯಿಲ್ ಸರ್, ಇದು ಸಹ ಒಂದು ಒಳ್ಳೆಯ ಪ್ರಾಡಕ್ಟ್ ಸರ್. ನಾವು ಇವತ್ತು ಪಲಾವ್ ಮಾಡಿದ್ದೇವೆ ಸರ್, ಅದಕ್ಕೆ ವರ್ಜಿನ್ ಕೋಕೋನಟ್ ಆಯಿಲ್ ಹಾಕಿದೆ. ತುಂಬಾ ಟೇಸ್ಟ್, ತುಪ್ಪ ಹಾಕಿದ ಟೇಸ್ಟ್ ಬರ್ತದೆ ಸರ್. ವಾ ನೋಡಿ, ಅವರು ಪಲಾವ್ ಮಾಡಿದಾರಂತೆ. ಯಾರಿಗಾದ್ರೂ ಬೇಕಿದ್ರೆ ಪಾರ್ಸೆಲ್ ಮಾಡ್ತಾರೆ ಅವರು. ಸೊ ನೋಡಿ, ವರ್ಜಿನ್ ಕೋಕೋನಟ್ ಆಯಿಲ್ ಹಾಕಿ ತಯಾರು ಮಾಡಿದ್ದಾರೆ. ಹಾಗಿದ್ರೆ ಅವರ ಮಿಸಸ್ ಚಿತ್ರ ಅವರು ಸಹ ಅವರಿಗೂ ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ಅವ್ರನ್ನ ರೆಡಿ ಮಾಡ್ಬೇಕಲ್ಲ. ಸೊ ಅದಕ್ಕೆ ಅವರಿಗೂ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಇಲ್ಲಿಂದಾನೆ. ಗ್ರೇಟ್ ಮೇಡಮ್, ಗ್ರೇಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅಶೋಕ್. ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆಗೆ ಶೇರ್ ಮಾಡಿದ್ರಿ, ನಿಮ್ಮ ಮಕ್ಕಳ ಜೊತೆಗೆ ಶೇರ್ ಮಾಡಿದ್ರಿ. ಒಂದು ಕೊಂಬುಚಾ ಬಗ್ಗೆ ಕ್ಲಿಯರ್ ಕಟ್ ಮೆಸೇಜ್ ಕೊಟ್ಟಿದ್ದೀರಿ. ಹಾಗೇನೆ ನಮ್ಮ ವರ್ಜಿನ್ ಕೋಕೋನಟ್ ಆಯಿಲ್ ಅದ್ರ ಬಗ್ಗೆನೂ ಹೇಳಿದ್ರಿ. ಆಮೇಲೆ ನೋನಿ ಟ್ಯಾಬ್ಲೆಟ್ಸ್, ದಟ್ ಈಸ್ ಮೆನ್ಕುಡು ಟ್ಯಾಬ್ಲೆಟ್ಸ್ ಬಗ್ಗೆನೂ ನೀವು ಡೀಟೇಲ್ ಕೊಟ್ಟಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಅಶೋಕ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ವಿ ವಿಲ್ ಗೋ ವಿತ್ ಒನ್ ಮೋರ್ ಲೀಡರ್ ಜೊತೆಗೆ ಹೋಗೋಣ ನಾವು. ಓಕೆ, ವಿ ವಿಲ್ ಗೋ ಟು ಅಕ್ಷತಾ. ಓಕೆ, ನಮ್ ಜೊತೆಗೆ ರಾಘವೇಂದ್ರ ಅವರು ನಮ್ ಜೊತೆಗಿದ್ದಾರೆ. ಸೊ ಅವ್ರ ಜೊತೆಗೆ ಹೋಗೋಣ. 1 minute. ರಾಘವೇಂದ್ರ ಅವರೇ, ಗುಡ್ ಮಾರ್ನಿಂಗ್.
ವೆರಿ ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ನೋಡಿ, ರಾಘವೇಂದ್ರ ಅವರು ರಾಘವೇಂದ್ರ ಫ್ಯಾಮಿಲಿ ಜೊತೆಗೆ ಬಂದಿದ್ದಾರೆ. ಅದ್ರ ಜೊತೆಗೆ ಗಣೇಶನ್ನು ಕೂರ್ಸ್ಬಿಟ್ಟಿದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ. ರಿಯಲಿ ಗ್ರೇಟ್ ಅಂತ ಹೇಳ್ಬಹುದು. ಸೊ ನೋಡಿ, ಅವರ 2 ಮಕ್ಕಳ ಜೊತೆಗೆ DXN ಪ್ರಾಡಕ್ಟ್ ಅಂದ್ರೆ ಒಂದು ಹ್ಯಾಪಿ ಫ್ಯಾಮಿಲಿ ಅಂತ ಹೇಳ್ಬಹುದು. ಈಗ ಅಶೋಕ್ ಅವರು ಒಂದು ಹ್ಯಾಪಿ ಫ್ಯಾಮಿಲಿ, ಅದ್ರ ಜೊತೆಗೆ ಮಕ್ಕಳು ಅಂದ್ರೆ ದೇವ್ರಂತ ನಾವ್ ಹೇಳ್ತೀವಿ. ಸೊ ಮಕ್ಕಳು ಸಹ ಬೆಳಿಗ್ಗೆನೆ ಅವರನ್ನ ಎಚ್ಚರ ಮಾಡಿ ಅವ್ರನ್ನ ಡೆಮೋನ್ಸ್ಟ್ರೇಷನ್ಗೆ ಕೂರ್ಸಿದ್ದಾರೆ ಅಂತ ಹೇಳಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಇವತ್ತಿನ ಎಷ್ಟಿನ ಮಕ್ಕಳು, ಎಷ್ಟಿನ ಫ್ಯಾಮಿಲಿ ಉಂಟಲ್ಲ, ನಮ್ಗಿಲ್ದಿತ್ತು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಅದರಲ್ಲಿ ರಾಘವೇಂದ್ರನ ಒಬ್ರು. ನೋಡಿ ಮಕ್ಕಳು ಹೇಗೆ DXN ಏನೆಲ್ಲ ಹೇಳಿ ರಾಘವೇಂದ್ರ ಅವರೇ. ಓಕೆ, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಗುಡ್ ಮಾರ್ನಿಂಗ್ ಒನ್ ಸೆಕೆಂಡ್. ಈಗ DXN ಪ್ರಾಡಕ್ಟ್ ಬಗ್ಗೆ ಎಲ್ಲರೂ ಯೂಸ್ ಮಾಡಿದ ಒಂದು ಅನುಭವವನ್ನು ಶೇರ್ ಮಾಡಿದ್ದಾರೆ. ನಂದು ಕೂಡ ಈಗ ಒಂದು 25ನೇ ವರ್ಷದ ಜರ್ನಿ ಈ DXN ಒಂದು ಜೊತೆಗಿದ್ದೀನಿ. DXN ಪ್ರಾಡಕ್ಟ್ ತಿಂತಾ ಇದ್ದೀನಿ. DXN ಪ್ರಾಡಕ್ಟ್ ತಿನ್ನೋದ್ರಿಂದ ನಾನು ಇವತ್ತು ಆರೋಗ್ಯವಾಗಿದ್ದೀನಿ. ಮತ್ತೆ ನನ್ನ ಒಂದು 2 ಮಕ್ಕಳು ಕೂಡ ನಾನು ಪಡೆದಿದ್ದೀನಿ. DXN ಪ್ರಾಡಕ್ಟ್ ಒಂದು ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಈ DXN ಪ್ರಾಡಕ್ಟ್ ಇವತ್ತಿನ ಫ್ಯೂಚರ್ಗೆ ಅವಶ್ಯಕತೆ ಇರುವಂತದ್ದು. ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಕಾಯಿಲೆ ಅನ್ನೋದು ಎಲ್ಲ ಕೇಳಿದೀರಾ. ಆದ್ರೆ ಕಾಯಿಲೆ ಮುಕ್ತ ಜೀವನ ಮತ್ತೆ ಈ ಒಂದು ಬಡತನ ನಿರ್ಮೂಲನಕ್ಕೋಸ್ಕರ ಈ DXN ಅವಶ್ಯಕತೆ ಇದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಒಂದು ಪ್ರಾಡಕ್ಟ್ ಏನ್ ನಾವು RGGL ಏನ್ ಸ್ಪಿರುಲಿನಾ ಏನ್ ನಾವು ತಿಂತೀವಿ, ಮಕ್ಳಿಗೆ ತಿನ್ನಿಸ್ತಾ ಇದೀವಿ. ಕಾರಣ ಇವತ್ತುವರೆಗೂ ಒಂದು ಆರೋಗ್ಯದ ಸಮಸ್ಯೆ ಬಂದಿಲ್ಲ. ಮತ್ತೆ ಮೇಲಿಂದ ನಾನು ಇಷ್ಟ ಏನಪ್ಪಾ ಅಂದ್ರೆ, ಈ ಎಲ್ಲಾ ಮಕ್ಕಳಲ್ಲಿ ಒಂದಲ್ಲ ಒಂದು ಕುಂದು ಕೊರತೆ, ಏನೋ ಆರೋಗ್ಯದ ಇಂಬ್ಯಾಲೆನ್ಸ್ ಆಗುವ ಎಲ್ಲರ ಮನೇಲೂ ಇದೆ. ಆದ್ರೆ ನನ್ನ ಮನೆಯಲ್ಲಿ ನನ್ನ ಮಗಳು 3 ವರ್ಷದ ಖುಷಿ ಅಂತ ಹೆಸರು. ಅವಳಿಗೆ ಇವತ್ತುವರೆಗೂ ಹಾಸ್ಪಿಟ್ಲಿಗೆ ನಾನು ಒಯ್ದೇ ಇಲ್ಲ. ಇದು ನಿಜವಾದ ಸಂಗತಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ನನ್ನ ಮಗ 7 ವರ್ಷ ರನ್ನಿಂಗ್ ಅಲ್ಲಿ ಇದ್ದಾನೆ. ಅವನಿಗೂ ಕೂಡ ಯಾವುದೇ ಒಂದು ಕಾಯಿಲೆಗೋಸ್ಕರ ಒಂದು ಜ್ವರ, ನೆಗಡಿ ಅಂತ ಒಂದು ವರ್ಷಕ್ಕೊಮ್ಮೆ ಅವರು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿರ್ತಾರೆ, ಹೆಸರು ಬರ್ಸ್ತಾರೆ. ಆತರ ಏನು ಅವಶ್ಯಕತೆ ಬಿದ್ದಿಲ್ಲ. ಅಷ್ಟು ಒಂದು ಗ್ಯಾರಂಟಿ ನಮ್ಮ ಈ ಒಂದು ಪ್ರಾಡಕ್ಟ್ ಮೇಲೆ. ಆರೋಗ್ಯವಾಗಿದ್ದಾರೆ, ಹೆಲ್ದಿ ಇದ್ದಾರೆ ಅಂತ ಹೇಳ್ತೀನಿ. ಅವರೆಲ್ಲ ತಗೊಳ್ಳೋದು ಅವ್ರು ನೋಡಿ GL ತಿಂತಾ ಇದ್ದಾರೆ, ಸ್ಪಿರುಲಿನಾ ತಿಂತಾ ಇದ್ದಾರೆ. ನೋಡಿ, ಇವರು ಕೌಂಟ್ಲೆಸ್ ಇಷ್ಟಂತಿಲ್ಲ, ಅವರಿಗೆ ತಗೊಳ್ತಾರೆ, ತಿಂತಾರೆ. ಜಸ್ಟ್ ಲೈಕ್ ನಮ್ಮಲ್ಲಿ ಕಡ್ಲೆಕಾಯಿ ತಿಂತಾರೆ ನೋಡಿ, ಆ ರೀತಿಯಲ್ಲಿ ತಿಂತಾ ಇದ್ದಾರೆ. ರಿಯಲಿ ಗ್ರೇಟ್ ರಾಘವೇಂದ್ರ ಅವರೇ. ನಿಮ್ಮ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ ಇದು. ಸೊ ಯಾಕೆಂದ್ರೆ ರಾಘವೇಂದ್ರ ಎಲ್ಲ ಒಂದು ಬೆಸ್ಟ್ ಟೆಸ್ಟಿಮೋನಿಯಲ್. ಯಾಕೆಂದ್ರೆ ಮದುವೆ ಆಗಿ ಸುಮಾರು 10 ವರ್ಷ ಅವರಿಗೆ ಮಕ್ಳು ಇರ್ಲಿಲ್ಲ. ಆದ್ರೆ DXN ಬಗ್ಗೆ ನಂಬಿಕೆ ಇಟ್ಟು ಕಂಟಿನ್ಯೂಸ್ ಆಗಿ ಗಂಡ ಹೆಂಡತಿ ತಗೊಳ್ತಾನೆ ಇದ್ರು. ನನಗೂ ಕೇಳ್ತಾನೆ ಇದ್ರು ಏನ್ ಸಾರ್ ಅಂತ. ಆದ್ರೂ ಕೂಡ ಭಗವಂತ ಅವ್ರ ಮೇಲೆ ಆಶೀರ್ವಾದ ಮಾಡಿದ್ದಾರೆ. 2 ಮುದ್ದಿನ ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು ಮಕ್ಕಳಿದೆ. ಸೊ ಆದ್ರಿಂದ ರಿಯಲಿ ಗ್ರೇಟ್ ಟೆಸ್ಟಿಮೋನಿಯಲ್ ಅವರು ಅಂತ ಹೇಳ್ಬಹುದು. ಯಾರಿಗಾದ್ರೂ ನಿಮ್ಗೆ ಅವರ ಫೋನ್ ನಂಬರ್ ತಗೋಬಹುದು, ನೀವು ಬೇರೆಯವರಿಗೆ ಹೇಳಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಅವರೊಂದು ಇನ್ಸ್ಪಿರೇಷನ್ ಅಂತ ಹೇಳ್ಬಹುದು. ಥ್ಯಾಂಕ್ ಯು ವೆರಿ ಮಚ್ ರಾಘವೇಂದ್ರ ಅವರೇ. ಏನಾದ್ರು ಹೇಳಲಿಕ್ಕೆ ಉಂಟಾ? ಥ್ಯಾಂಕ್ ಯು ಸರ್. ಇಲ್ಲಿ ಫುಲ್ ಮಳೆ ಕೇಳಿಸ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ರಶ್ಮಿ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಅವರಿಗೂ ತಿಳಿಸ್ಬಿಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು. ಓಕೆ, ಈಗ ದಾವಣಗೆರೆ ಅಥವಾ ಸಿಂಧನೂರಿಂದ ಯಾರೋ ಓಪನ್ ಮಾಡಿದ್ರು ನೋಡಿ ಮೇಡಮ್. ವಿಡಿಯೋ ಓಪನ್ ಮಾಡಿದ್ರೆ ಇಂಟ್ರೆಸ್ಟ್ ಇದ್ರೆ. ಟೈಮ್ ಆಲ್ರೆಡಿ ಆಗ್ತಾ ಇದೆ. ಓಕೆ, ಪಾಂಡುರಂಗ ಅವರೇ, ಗುಡ್ ಮಾರ್ನಿಂಗ್. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. 1 minute ಹೋಲ್ಡ್ ಮಾಡಿ. ಓಕೆ, ಪಾಂಡುರಂಗ ಅವರೇ. ಓಕೆ, ಮಾತಾಡಿ ಪಾಂಡುರಂಗ ಅವರೇ. ನಮ್ ಜೊತೆಗೆ ಪಾಂಡುರಂಗ ಅವರು ಸಿಂಧನೂರಿಂದ ಜಾಯಿನ್ ಆಗಿದ್ದಾರೆ. ಈಗ ಇವರು ಸಹ ಬೇಬಿ ಅಂತ, DXN ಬೇಬಿ ಅಂತ ಹೇಳ್ಬಹುದು ಇವರು. ಯಾಕೆಂದ್ರೆ ಎಷ್ಟು 3 months ಆಯ್ತಾ ಪಾಂಡುರಂಗ ಅವರೇ ಜಾಯಿನ್ ಆಗಿ? ಆಗಿದೆ ಸರ್. ಆಗಿದೆ. ಓಕೆ, ಅವರಿಗೆ ನಮ್ಗೆ DXN ಸ್ಪಿರುಲಿನಾ ತೋರಿಸ್ತಾ ಇದ್ದಾರೆ ನೋಡಿ. ಎಷ್ಟು ಹೊಳ್ತಾ ಇದೀರಿ? 3 ತಗೊಂತಾ ಇದ್ದೀನಿ. ಓಕೆ, ತಗೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಹಳ ಒಳ್ಳೇದಾಗಿದೆ ರೀ ನಮ್ಗೆ. ಓಕೆ, ನನ್ನ ಇಲ್ಲೆಲ್ಲರೂ ಏನೋ ಚೇಂಜಸ್ ಆಗಿದೆಯಲ್ಲ ಅಂತ ಹೇಳ್ತಾ ಇದಾರೆ. ಕಲರ್ ಚೆನ್ನಾಗಿದೆ. ಮತ್ತೆ ಟೀನು ಕುಡಿತೀನಿ. ಟೀ ಓಕೆ, ಬ್ಲಾಕ್ ಟೀ ಕುಡಿತಾ ಇದಾರೆ. ಓಕೆ, ಒಳ್ಳೆ ಕಲರ್ಫುಲ್ ಟೀ. DXN ರಿಷಿ ಗ್ಯಾನೋ ಟೀ ಕುಡಿತಾರೆ ನಮ್ಮ ಪಾಂಡುರಂಗ ಅವರು. ಸೂಪರ್ ಗ್ರೀನ್ ಅನ್ನ ಬಳಸ್ತಾ ಇದ್ದೀರಾ? ಅಂದ್ರೆ ಡೆಮೋ ಏನಾದ್ರು ಹೊಟ್ಟೆ ಇದಾಯ್ತು
ಡೆಮೋ ಕೊಡ್ತೀನಿ. ಡೆಮೋ ಮಾಡಿ ನೋಡಿ. ಪಾಂಡುರಂಗ ಅವರು ಜಸ್ಟ್ 3 ತಿಂಗಳ ಬೇಬಿ ಡಿಎಕ್ಸನ್ ಅಲ್ಲಿ ಆದ್ರೂ ಕೂಡ ಅವರ ಒಂದು ಇಂಟ್ರೆಸ್ಟ್ ಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಸೂಪರ್ ಗ್ರೀನ್ ಹಾಕ್ತಾ ಇದಾರೆ ನೋಡಿ, ಹಾಕಿ. ಓಕೆ ನೋಡಿ, ಇದರ ಒಂದು ಮಜನೇ ಬೇರೆ ಆಕ್ಚುಲಿ. ಯಾಕಂದ್ರೆ ಲೈವ್ ಎಕ್ಸಾಂಪಲ್ ಅದು ಹಾಕಿದ ನಂತರ ಯಾವ ರೀತಿ ಬಬಲ್ಸ್ ಮೇಲೆ ಬರ್ತದೆ, ಕರಗ್ತದೆ, ಕಲರ್ ಲೈಟ್ ಆಗಿ ಗ್ರೀನಿಗೆ ಟರ್ನ್ ಆಗ್ತದೆ. ಟರ್ನ್ ಆದಾಗ ಅದು ಟೇಸ್ಟ್, ಅದು ಫುಲ್ ಮೆಲ್ಟ್ ಆದಾಗ ಕಾಂಬಿನೇಷನ್ ಟೇಸ್ಟ್ ಬರ್ತದೆ. ಹೌದೌದು, ಆಟೋಮೆಟಿಕ್ ಕರಗ್ತದೆ, ಕಾಂಬಿನೇಷನ್ ಟೇಸ್ಟ್ ಬರ್ತದೆ ಅದರಲ್ಲಿ. ಯಾಕಂದ್ರೆ ಅದರಲ್ಲಿ ಖರ್ಜೂರ ಆಡ್ ಮಾಡಿದ್ದಾರೆ ಸ್ವೀಟಿಗೋಸ್ಕರ. ಅದ್ರ ಜೊತೆಗೆ ಆರೆಂಜ್ ಕೂಡ ಇದೆ, ಆರೆಂಜ್ ಫ್ಲೇವರ್ ಇದೆ ಅದರಲ್ಲಿ. ನೋಡಿ ಯಾವ ರೀತಿ ಬಬಲ್ಸ್ ಬರ್ತದೆ ನೋಡಿ. ಇದನ್ನ ನೀವು ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಮೂವ್ಮೆಂಟ್ ಮಾಡಬಹುದು. ಯಾಕಂತ ಹೇಳಿದ್ರೆ ಇದು ಲೂಸ್ 15 ಟ್ಯಾಬ್ಲೆಟ್ಸ್ ಬರ್ತದೆ ನಮ್ಮ ಸೂಪರ್ ಗ್ರೀನ್ ಅಲ್ಲಿ. ಒಂದು ಟ್ಯಾಬ್ಲೆಟ್ಸ್ ಗೆ 20 ರೂಪಾಯಿಗೆ ಒಂದು 5 ಟ್ಯಾಬ್ಲೆಟ್ಸ್ ಕೊಡಿ. ಎಸಿಡಿಟಿ ಇದ್ದವ್ರಿಗೆ 5 ಟ್ಯಾಬ್ಲೆಟ್ ಕೊಟ್ಟು 100 ರೂಪಾಯಿ ತಗೊಳ್ಳಿ. ಆ ನಂತರ ನೋಡಿ ಬೇಕಾದ್ರೆ 5 ದಿನ ಯೂಸ್ ಮಾಡಿ ಅಂತ ಹೇಳಿ ಪುನಃ ಅವ್ರು ಫೋನ್ ಮಾಡ್ತಾರೆ ನಿಮ್ಗೆ. ಅವಾಗ ನಮ್ಮ ಬಾಕ್ಸ್ ಅನ್ನೇ ಕೊಟ್ಬಿಡಿ. ನೋಡಿ ಕಲರ್ ಹೇಗೆ ಚೇಂಜ್ ಆಯ್ತು. ವಂಡರ್ಫುಲ್ ಡೆಮಾನ್ಸ್ಟ್ರೇಷನ್ ಪಾಂಡುರಂಗ ಅವರೇ, ರಿಯಲಿ ಗ್ರೇಟ್. ಇಷ್ಟು ಸರ್ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಇದನ್ನ ಒಂದು ಆಯ್ಕೆ ಕೊಟ್ಟಾಗ ಏನಿದು ಅಂತ ಕೇಳ್ತಾರೆ ಸರ್. ಇದು ಈ ತರ ಅಂತ, ಅದು ಕುಡಿದ ಮೇಲೆ ಆರೆಂಜ್ ಇದು ಬರುತ್ತೆ ಅಲ್ಲ. ಹೌದು, ಬಹಳ ಚೆನ್ನಾಗಿದೆ ಅಂತ ಹೇಳ್ತದ್ರಿ. ಓಕೆ ನೋಡಿದ್ರಾ, ನೋಡಿ ಎಂತ ಒಂದು ಐಡಿಯಾ ಕಂಡು ಹಿಡಿದಿದ್ದಾರೆ ನೋಡಿ. ಗೆಸ್ಟ್ ಬಂದವರಿಗೆಲ್ಲ ಅವರು ನಮ್ಮ ಸೂಪರ್ ಗ್ರೀನ್ ಜ್ಯೂಸ್ ಅನ್ನೇ ಕೊಡ್ತಾರಂತೆ. ಹೇಗೆ ಏನಂತ ಕೇಳ್ತಾರಂತೆ, ಆವಾಗ ಅದ್ರ ಬಗ್ಗೆ ಅವರು ಡೀಟೇಲ್ ಕೊಡ್ತಾರೆ, ಆಮೇಲೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಒಂದು ಒಳ್ಳೆಯ ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ಬೋದು. ದೂರದ ಸಿಂಧನೂರ್ ಬಾರಿ ದೂರದಲ್ಲಿದೆ ನಮ್ಗೆ, ಆದ್ರೂ ಕೂಡ ಅವರು ಬೆಳಿಗ್ಗೆನೆ ಬಂದು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದ್ದಾರೆ. ಸೊ ನಮ್ಮ ಪಾಂಡುರಂಗ ಅವರೇ, ನಿಮ್ಮ ಈ ವಿಡಿಯೋ ಇದೆ, ಇದು ವಿಡಿಯೋ ರೆಕಾರ್ಡ್ ಆಗಿದೆ, ನಿಮ್ಗೆ ಕಳ್ಸ್ಕೊಡ್ತೀನಿ. ಇದನ್ನ ನೀವು ಜನರಿಗೆ ಕಳ್ಸ್ಕೊಡಿ. ಆಟೋಮೆಟಿಕ್ ನಿಮ್ಮ ಬಿಸ್ನೆಸ್ ನೋಡಿ ಯಾವ ರೀತಿ ಪಿಕಪ್ ಆಗ್ತದೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ಪಾಂಡುರಂಗ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಪಾಂಡುರಂಗ ಅವರೇ. ಮುಂದಿನ ದಿನಗಳಲ್ಲಿ ಬೇರೆ ಪ್ರಾಡಕ್ಟ್ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್ ಅವರು. ಹೌದು, ತುಂಬಾ ಚೆನ್ನಾಗಿ ನೆಕ್ಸ್ಟ್ ಬೇರೆ ಪ್ರಾಡಕ್ಟ್ ನೊಂದಿಗೆ ಹೌದು ಒಂದು ವಿಡಿಯೋ ಮಾಡಿದ್ರು ಸೂಪರ್ ಗ್ರೀನ್ಸ್ ಮೇಲೆ. ಓಕೆ, ಥ್ಯಾಂಕ್ ಯು ಪಾಂಡುರಂಗ ಅವರು. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇವತ್ತಿನ ಪ್ರೋಗ್ರಾಮ್ ಅನ್ನ ಇಲ್ಲಿಗೆ ಎಂಡ್ ಮಾಡೋಣ. ತುಂಬಾ ಒಂದು ಒಳ್ಳೆಯ, ಈವನ್ ನಮ್ಮ ಮೇಡಮ್ ಧಾರವಾಡದಿಂದ ದಾವಣಗೆರೆಯಿಂದ ಸುನೀತಾ ಅವರು ಓಪನ್ ಮಾಡಿದ್ರಾಗ ಜಸ್ಟ್ ನೋಡಿ ಚೆಕ್ ಮಾಡಿ, ಮಾಡೋದಿದ್ರೆ ಮಾಡ್ಬೋದು ಏನಾದ್ರೆ. ಅದರ್ವೈಸ್ ಓಕೆ, ವಿ ವಿಲ್. ಸುನೀತಾ ಏನ್ ಮಾತಾಡ್ಲಿಕ್ಕಿದ್ಯಾ? ಹ್ಯಾಂಡ್ ರೈಸ್ ಮಾಡಿ ಸುನೀತಾ. ಓಕೆ, ಆದ್ರೆ ಪಾಂಡುರಂಗ ಅವರು ಇದ್ದಾರೆ. ಪುಷ್ಪರಾಜ್ ಅವರೇ, ಸುನೀತಾ ಏನ್ ಮಾತಾಡ್ಲಿಕ್ಕಿದ್ಯಾ? ಗುಡ್ ಮಾರ್ನಿಂಗ್ ಸುನೀತಾ ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್. ಅದೇ ನಿನ್ನೆ ನನಗೆ ಸರಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಓಕೆ, ಶಾಪ್ ಅಲ್ಲಿ ಇದ್ದೀರಾ ಈಗ? ನಾನು ಕಂಪಲ್ಸರಿ ಈ ಸೋಪ್ ಯೂಸ್ ಮಾಡ್ತೀನಿ. ಮತ್ತೆ ಇಲ್ಲಿ ಬರೋ ಕಸ್ಟಮರ್ಸಿಗೆಲ್ಲ ಇದ್ ಮಾಡಿ ನಾನು ಈ ಸೋಪ್ ಕೊಡ್ತಾ ಇದ್ದೀನಿ. ಎಲ್ಲರೂ ಹೇಳ್ತಾ ಇದಾರೆ ಸ್ಕಿನ್ ತುಂಬಾ ಸ್ಮೂತ್ ಆಗಿರುತ್ತೆ ಮತ್ತೆ ಗ್ಲೋಯಿಂಗ್ ಬರುತ್ತೆ ಅಂತ ಹೇಳ್ತಾರೆ. ಅವ್ರು ಕೇಳ್ತಾರೆ ನಿಮ್ ಗ್ಲೋಯಿಂಗ್ ಗೆ ಏನ್ ಕಾರಣ? ನಾನು ಹೇಳ್ತೀನಿ ಡಿಎಕ್ಸನ್ ಸೋಪ್ ಅಂತ. ವೆರಿ ಗುಡ್. ಮಾಡೋದು ಇಲ್ಲಿ ಬರೋರ್ಗೆ ಎಲ್ಲರಿಗೂ ಇದೇ ಸೋಪ್ ಕೊಡ್ತೀನಿ. ಮತ್ತೆ ಆಯಿಲ್ ಬಗ್ಗೆ ನಾನು ಹೇಳ್ಬೇಕಂದ್ರೆ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಆಯಿಲ್. ಮನೆಯಲ್ಲಿ ನಾನು ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದು ಆಯಿಲ್. ಅದೇ ಆಯಿಲ್ ಯೂಸ್ ಮಾಡ್ತೀನಿ. ಹಲೋ, ಹೇಳಿ ಮೇಡಮ್, ಹೇಳಿ. ರೋಸೆಲ್ಲ ಜ್ಯೂಸ್ ಇದನ್ನ ನಾನು ನಮ್ಮ ಮನೆಯವ್ರಿಗೆ ತುಂಬಾ ಕೊಡ್ತೀನಿ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಹೀಟ್ ಈಗ, ಹಂಗಾಗಿ ಇದನ್ನ ನಾನು ಡೈಲಿ ಅವ್ರಿಗೆ ಕೊಡ್ತಾ ಇದ್ದೀನಿ. ಇದರಿಂದ ಅವ್ರಿಗೆ ತುಂಬಾ ಹೆಲ್ಪ್ ಆಗಿದೆ. ಮತ್ತೆ ಇಲ್ಲಿ ಕಸ್ಟಮರ್ಸ್ ಎಲ್ಲ ಈ ಎಲ್ಲಾ ಪ್ರಾಡಕ್ಟ್ ತುಂಬಾ ಇಷ್ಟ ಪಡ್ತಾರೆ. ಡೈಲಿ ಇವತ್ತು ಮಳೆ ಅಷ್ಟಿದೆ ಆದ್ರೂ ಇಲ್ಲಿ ಟೀ ಕುಡಿಲಿಕ್ಕೆ ಬರ್ತಾ ಇದ್ದಾರೆ ಜನ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಯಾಕಂದ್ರೆ ಡಿಎಕ್ಸನ್ ಪ್ರಾಡಕ್ಟ್ ಅಟ್ರಾಕ್ಟ್ ಮಾಡ್ತದೆ, ಅದರಲ್ಲಿರೋ ಒಂದು ಹೆಲ್ತ್ ಇದೆಯಲ್ಲ ಅದು. ಅವ್ರು ಹೇಳ್ತಾರೆ ನನ್ಗೆ ಒಂದಿನ ರಜೆ ಮಾಡ್ಲಿಕ್ಕೆ ಬಿಡುದಿಲ್ಲ. ಒಂದಿನ ರಜೆ ಮಾಡಿದ್ರೆ ನಮ್ಗೆ ಒಂದಿನ ಕುಡಿದೇ ಇದ್ರೆ ಏನೋ ಆಗ್ತದೆ. ಇಲ್ಲಾಂದ್ರೆ ಪಾರ್ಸಲ್ ಕೊಟ್ಬಿಟ್ರಿ ಮನೆಗೆ ಒಯ್ದು ನಾವು ಬಿಸಿ ಮಾಡ್ಕೊಂಡು ಕುಡಿತೀವಿ ಅಂತಾರ ಅವರು. ತುಂಬಾ ಜನ ಬರ್ತಾರೆ ಇಲ್ಲಿ. ಯಾಕೆಂದ್ರೆ ಕೆಲವು ಟೈಮ್ ಏನಾಗ್ತದೆ ಗೊತ್ತುಂಟು, ಅವ್ರ ಮನೆ ಕೊಂಡೋದ್ರೆ ನಿಮ್ಮ ಟೇಸ್ಟ್ ಅಲ್ಲಿ ಬರುದಿಲ್ಲ. ಅದಕ್ಕೋಸ್ಕರ ಅವರು ಅಲ್ಲ ಸರ್, ಪೌಡರ್ ಮನೆಗೆ ಒಯ್ದ್ರು ಕೂಡ ಅವ್ರು ಇಲ್ಲೇ ಬಂದು ಕುಡಿಯೋದು.
ಯಾಕೆಂದ್ರೆ ನೀವು ಬಹಳ ಏನ್ ಗೊತ್ತುಂಟಾ, ಬಹಳ ಚೆನ್ನಾಗಿ ಮಾಡ್ತಾರೆ ಸರ್. ಸುನೀತಾ ಹೌದೌದು, ಅವರು ಟೀನ ದಾವಣಗೆರೆಯಲ್ಲಿ ಕುಡಿದಿದೀವಿ, ಬಹಳ ಚೆನ್ನಾಗಿ ಮಾಡ್ತಾರೆ. ಬಾಳೆ ಅಂದ್ರೆ ಡಿಫರೆಂಟ್ ಟೇಸ್ಟ್. ಯಾಕೆಂದ್ರೆ ಅವರು ಅದನ್ನ ಮೃತುವರ್ಜಿ ವಹಿಸ್ತಾರೆ, ಅದು ಮನಸಾರೆ ಮಾಡ್ತಾರೆ. ಅವರು ಮನೆಯಲ್ಲಿ ಮಾಡಿದ ಹಾಗೆ ಮಾಡಿ ಕೊಡ್ತಾರೆ ಜನರಿಗೆ. ಅದಕ್ಕೋಸ್ಕರ ಇವರು ಗ್ಯಾನೋ ಚಾಯ್, ಗ್ಯಾನೋ ಅಕ್ಕ ಅಂತ ಹೇಳ್ಬಹುದು ಅವರಿಗೆ ಅಲ್ಲಿ. ಹಾಗಾಗಿ ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ತುಂಬಾ ಒಳ್ಳೆಯ ಹೆಲ್ಪ್ ಮಾಡ್ತಾ ಇದ್ದಾರೆ ಜನರಿಗೆ. ನೀವು ಆರೋಗ್ಯ ಕೊಡ್ತಾ ಇದ್ದೀರಿ, ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಮೇಡಮ್, ಇನ್ನು ದೊಡ್ಡದಾಗಿ ಬೆಳೆಸಿ ಅಂತ ಹೇಳ್ತೀನಿ. ಓಕೆ, ಮಧುರಂ ಕುಕ್ಕೀಸ್ ಹೇಳಿ. ಓಕೆ, ಕುಕ್ಕೀಸ್ ಅವರು ಇಟ್ಟಿದ್ದಾರೆ. ನಮ್ಮ ಏನು ಟೀ ಜೊತೆಗೆ ಕುಕ್ಕೀಸ್ ಅನ್ನು ಅವರು ಕೊಡ್ತಾ ಇದ್ದಾರೆ. ರಿಯಲಿ ಗ್ರೇಟ್ ಟೆಸ್ಟಿಮೋನಿಯಲ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಸರಿ ಸರ್, ಥ್ಯಾಂಕ್ ಯು ಸುನೀತಾ, ಥ್ಯಾಂಕ್ ಯು. ಒಳ್ಳೆಯ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಜನ ಇನ್ನೂ ಹೆಚ್ಚು ಬಂದು ನಿಮ್ ಟೀಯನ್ನ ಕುಡಿಲಿ, ಇನ್ನೂ ಹೆಚ್ಚು ಜನರಿಗೆ ಇದ್ರ ಬಗ್ಗೆ ಹೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಪುಷ್ಪರಾಜ್ ಲಾಸ್ಟ್ ಅವರಿಗೆ ನಾವು ಚಾನ್ಸ್ ಪುಷ್ಪರಾಜ್ ಅವರಿಗೆ ಕೊಟ್ಬಿಡೋಣ. ನಾವು 2 minutes ಅಲ್ಲಿ ಮಾಡಿ. ಪುಷ್ಪರಾಜ್ ಅವರೇ, ಟೈಮ್ ಆಗೋಗಿದೆ. ಓಕೆ ಓಕೆ, ಮಾಡೋದಂದ್ರೆ ಇದು ನಮ್ಮ ಹೇಳ್ತಾರೆ ನೀಲಿ ತೈಲ, ಬೆಸ್ಟ್ ಆಯಿಲ್ ಫಾರ್ ಹೇರ್ ಅಂತ ಹೇಳ್ಬೋದು. ಎಕ್ಸಲೆಂಟ್. ನೋಡಿ, ಬೇಕಾದ್ರೆ ಇದನ್ನು ನಾನು ಡೈಲಿ ಯೂಸ್ ಮಾಡ್ತೇನೆ. ಫ್ಯಾಂಟಾಸ್ಟಿಕ್. ಇದರಲ್ಲಿ ಎಷ್ಟೋ ರಿಸಲ್ಟ್, ನಿಮ್ಮ ಡ್ಯಾಂಡ್ರಫ್ಸ್ ಇರ್ಬೋದು, ಇವನ್ ಹೇರ್ ಫಾಲಿಂಗ್ ಇರ್ಬೋದು, ಎಲ್ಲವೂ ಒಂದೇ ಒಂದು ಹೇರ್ ಫಾಲ್ ಆಗಲ್ಲ, ಅಷ್ಟು ಬೆನಿಫಿಟ್ ಇದೆ ನೋಡಿ. ಇದು ಜಸ್ಟ್ ಅಪ್ಲೈ ಮಾಡಿ ಒಂದು ಗಂಟೆ ತಾಸು ನಂತರ ಸ್ನಾನ ಮಾಡ್ಬೋದು. ಬೆಸ್ಟ್ ರಿಸಲ್ಟ್. ನೀವು ರೆಕಮೆಂಡ್ ಮಾಡಿ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಪುಷ್ಪರಾಜ್ ಅವ್ರು. ನೋಡಿ ಯಾವ ರೀತಿ ಯಂಗ್ ಹುಡುಗನ ಹಾಗೆ ಕಾಣ್ತಾ ಇದ್ದಾರೆ. ಯಾಕೆಂದ್ರೆ ಅವರ ಇವನ್ ತಲೆ ಕೂದಲೆಲ್ಲ ನೋಡಿ, ಅವರು ಡೈ ಹಾಕೋದಿಲ್ಲ ಹೇಳ್ತಾರೆ, ಯಾಕಂದ್ರೆ ಒರಿಜಿನಲ್ ಕೂದಲು. ಒಂದು ಇಂಟಿಮೇಟ್ ವಾಶ್ ಇದು ಕೂಡ ಅಷ್ಟೇ. ಈಗ ಈ ಈಚಿಂಗ್ ಈ ಟೈಮ್ ಅಲ್ಲಿ ಮಳೆಗಾಲದಲ್ಲಿ ಅಂಡರ್ ಬೈಟ್ಸ್ ಅಂತದೆಲ್ಲ ಇರ್ತದೆ, ಎಸ್ಪೆಷಲಿ ಲೇಡೀಸ್ಗೆ ಒಳ್ಳೇದು ಯೂಸ್ ಆಗತ್ತೆ. ಇವನ್ ಜೆಂಟ್ಸ್, ಈಗ ನನ್ಗಂತೂ ಇದರಲ್ಲಿ ಈಚಿಂಗ್ ಎಂತ ಎಲ್ಲ ಇದು ಸೀಕ್ರೆಟ್ ಪ್ಲೇಸ್ ಅಲ್ಲಿ ಏನೋ ಪ್ರಾಬ್ಲಮ್ ಇದ್ರೆ 2-3 ದಿವಸದಲ್ಲಿ ಕ್ಲಿಯರ್ ಆಗ್ತದೆ ಅಂತ ಒಂದು ಮ್ಯಾಜಿಕ್ ರಿಸಲ್ಟ್ ಇದೆ. ಇದು ಕೂಡ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಹೇಳ್ಬೋದು. ಮತ್ತೆ ಆಗ ಡೆಮೋ ಮಾಡಿದ್ರು ಅವರು, ನಾನು ಗ್ಲಾಸ್ ಎಲ್ಲ ತಂದಿಟ್ಟಿದೆ. ನಮ್ಮ ಇದು ಸೂಪರ್ ಗ್ರೀನ್. ಈಗ ನೋಡಿ, ಯಾರಿಗೂ ಸೂಪರ್ ಗ್ರೀನ್ ಅಂತ ಸಿಗುದೇ ಇಲ್ಲ. ಮುಂಚೆ ನಾವೆಲ್ಲ ಅರಿವೆ, ಬಸಳೆ ಗಿಸಳೆ ಎಲ್ಲ ಅದೆಲ್ಲ ತಿಂತಿದ್ವಿ ಚಿಕ್ಕದಿರುವಾಗ, ಯಾವ್ದಾವ್ದು ತರಕಾರಿ ಯಾವ್ದಾವ್ದು. ಈಗ ಮಕ್ಕಳಿಗೆ ಯಾವ್ದು ಸಿಗ್ತಲ್ಲ. 26 ನಮೂನೆದ ಗ್ರೀನರಿ ಉಂಟು. ಜನರಿಗೆ ನೋಡಿ ಎಷ್ಟು ಈಸಿಯಾಗಿ ನಾವು ಮನೆ ಬಾಗಿಲಿಗೆ ಕೊಟ್ಟರು ಸಹ ಬಿಲೀವ್ ಮಾಡಲ್ಲ. ಇದು ಜಸ್ಟ್ ಇಲ್ಲದ್ರೆ ಜಸ್ಟ್ ಟ್ರಾವೆಲ್ ಅಲ್ಲಿ ನೋಡಿ, ಇದರಲ್ಲಿ ಹಾಕಿ ಸ್ವಲ್ಪ ನೀರು ಕುಡಿದು ಇದಕ್ಕೆ ಹಾಕಿ ಜಸ್ಟ್ ಶೇಕ್ ಮಾಡಿ 5 ನಿಮಿಷದಲ್ಲಿ ನಿಮ್ಮ ಡ್ರಿಂಕ್ಸ್ ಅಂದ್ರೆ ನ್ಯಾಚುರಲ್ ಡ್ರಿಂಕ್ಸ್. ಇದರಲ್ಲಿ ಏನು ಹಾರ್ಮ್ ಇಲ್ಲ. ಯಾಕಂದ್ರೆ ನೋಡಿ, ನಾನು ಈ ಪೆಪ್ಸಿ ಗಿಪ್ಸಿ ಬಿಟ್ಟು ಕುಡಿಯೋದನ್ನೇ ಒಂದು 10-20 ವರ್ಷದಿಂದ ಸ್ಟಾಪ್ ಮಾಡಿಬಿಟ್ಟಿದೆ. ಅಂತ ಒಂದು ಮ್ಯಾಜಿಕ್ ಇದರಲ್ಲಿ ಇದೆ, ಅಂತ ಒಂದು ಎಕ್ಸಲೆಂಟ್ ಸೂಪರ್ ಗ್ರೀನ್. ಇದನ್ನ ಆದಷ್ಟು ನೀವು ರೆಕಮೆಂಡ್ ಮಾಡಿ. ಮತ್ತೆ ನನ್ನ ಇನ್ನೊಂದು ಫೇವರೇಟ್ ಅಂದ್ರೆ, ಇದರಿಂದಾಗಿ ನಾನು ಎಷ್ಟೋ ವೇಟ್ ರೇಡಿಸ್ ಆಗಿದೆ. ಮೋರ್ ದನ್, ಈಗ ನಾನು ದುಬೈದ 104 ಇದ್ದೆ. ಈಗ ನನ್ನ ವೆಯ್ಟ್ ಹೇಳಿದ್ರೆ ನಿಮ್ಗೆ ಶಾಕ್ ಆಗ್ಬೋದು. 82ಗೆ ಬಂದುಬಿಟ್ಟಿದ್ದೇನೆ. ಅಂತ ಒಂದು 2 ಕಪ್ ಕುಡಿತೇನೆ. ಒನ್ ಆಫ್ ದ ಬೆಸ್ಟ್ ಮಸಾಲಾ ಡಿಪ್ ಟೀ. ಇದನ್ನು 2 ಕಪ್ ಕುಡಿದ ದಿನ ನೋಡಿ, ನಿಮ್ಮ ನಾಟ್ ಓನ್ಲಿ ಫಾರ್ ವೆಯ್ಟ್, ಆಲ್ ಬೆನಿಫಿಟ್ ಇದರಲ್ಲಿ ಸಿಗತ್ತೆ. ಗುಡ್ ಲಕ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಇಂಥ ಆಪರ್ಚುನಿಟಿ ಕೊಟ್ಟದಕ್ಕೆ ನಾನು ಲೀಡರ್ಶಿಪ್ ಫೌಂಡೇಶನ್ಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಪುಷ್ಪರಾಜ್ ಅವ್ರು ನೋಡಿ, ಈಗ ಅವರು ಒಂದು ಹೇಳಿದ್ರು ಲಾಸ್ಟ್ ಬಟ್ ಲೀಸ್ಟ್ ಏನು ಅಂತ ಹೇಳಿದ್ರೆ, ವೆಯ್ಟ್ ಅವ್ರು ಸಾಧಾರಣ ನಿಮ್ಗೆ ನನ್ನ ಲೆಕ್ಕದಲ್ಲಿ 90-95 kg ಇದ್ದ, ಸುಮಾರು ಒಂದು 10 kg ಅವ್ರು ಪ್ರತಿ ದಿನಾನು ಸಹ, ಪ್ರತಿ ಸಲ ನಾನು ನೋಡ್ತೀನಿ ಆ ಮಸಾಲೆ ಟೀ ಅನ್ನ ಜಾಸ್ತಿ ಅವರು ಯೂಸ್ ಮಾಡ್ತಾ ಇದ್ದಾರೆ. ಆದ್ರಿಂದ ಅವರು ಡೈಲಿ ಈಗ ನೋಡಿ ಸ್ಮಾರ್ಟ್ ಆಗಿದ್ದಾರೆ ನೋಡಿ. ದಟ್ ಈಸ್ ವೆರಿ ಗುಡ್. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಮಸಾಲೆ ಟೀ ಒಂದು 5 ಕೊಡಿ, 50 ರೂಪಾಯಿ ತಗೊಳ್ಳಿ, 5 ರೂಪಾಯಿ 5 ಕೊಡಿ, ಅಥವಾ ಒಂದು 100 ರೂಪಾಯಿ ತಗೊಂಡು 10 ಕೊಡಿ ಅವರಿಗೆ. 10 ದಿನ ಕುಡಿದ ನಂತರ ನೋಡಿ ಅವ್ರು ನಿಮ್ಗೆ ಕಾಲ್ ಮಾಡ್ತಾರೆ. ಈಸಿಯಾಗಿ ಪುಷ್ ಮಾಡ್ಲಿಕ್ಕೆ ಆಗ್ತದೆ, ಬೇರೆ ಪ್ರಾಡಕ್ಟ್ ಅನ್ನು ಪುಷ್ ಮಾಡ್ಲಿಕ್ಕೆ ಆಗ್ತದೆ. ಅದೇ ನಮ್ಮ ಪುಷ್ಪರಾಜ್ ಅವರ ಸೀಕ್ರೆಟ್. ಅದರಿಂದ ಥ್ಯಾಂಕ್ ಯು ವೆರಿ ಮಚ್ ಪುಷ್ಪರಾಜ್ ಅವರೇ. ಬೆಳಿಗ್ಗೆ ಬಂದು ನೀವು ನಮ್ಗೆ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ರಿ ಎಲ್ಲಾ ಪ್ರಾಡಕ್ಟ್ ಬಗ್ಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಆಲ್. ಈಗ ಹೊಸಬರು ಯಾರಾದ್ರೂ ನಿಮ್ಗೆ ಈ ಡೆಮಾನ್ಸ್ಟ್ರೇಷನ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳ್ಬಹುದು. ಎನಿಬಡಿ ನ್ಯೂ ಪೀಪಲ್ ನಮ್ ಜೊತೆಗೆ ತುಂಬಾ ಜನ ಇದ್ದಾರೆ, ನಿಮ್ಮ ಅಭಿಪ್ರಾಯ ಹೇಳ್ಬಹುದು. ನಿಮ್ಗೆ ಹೇಗ್ ಅನ್ಸುತ್ತ ಅಂತ ಹೇಳ್ಬಹುದು. ನಮ್ ಜೊತೆಗೆ ಐನಾಪುರ ಅವರಿದ್ದಾರೆ, ಅಂಥೋನಿ ಅವರಿದ್ದಾರೆ, ರಾಜಮ್ಮ ಅವರಿದ್ದಾರೆ, ಬಾಲಕೃಷ್ಣ ರೈ ಅವರಿದ್ದಾರೆ, ತುಂಬಾ ಜನ ಎಕ್ಸ್ಪೀರಿಯನ್ಸ್ಡ್ ಕೃಷ್ಣಮೂರ್ತಿ ಅವರಿದ್ದಾರೆ,
ಅಂಡ್ ಜಯಪ್ರಕಾಶ್ ಗೋಣಿಕೊಪ್ಪದಿಂದಿದ್ದಾರೆ. ಇವನ್ನೆಲ್ಲ ನೀವು ಡೆಮಾನ್ಸ್ಟ್ರೇಷನ್, ಈ ಡೆಮೋ ಮಾಡೋದ್ರಿಂದ ನೀವು ಪ್ರಾಡಕ್ಟ್ ಹೇಳೋದಕ್ಕಿಂತ ಓನ್ಲಿ 25%, ಡೆಮೋ ಮಾಡೋದ್ರಿಂದ 100% ಪ್ರಾಡಕ್ಟ್ ಮೂವ್ಮೆಂಟ್ ಆಗ್ತದೆ. ಸೊ ಅದರಿಂದ ನಿಮ್ಗೆ ಈಗ ತುಂಬಾ ಜನರಿಗೆ ನಮ್ಮ ಜೊತೆಗೆ ಎಕ್ಸ್ಪೀರಿಯನ್ಸ್ ಹರೀಶ್ ಅವರು ಸಹ ಇದ್ದಾರೆ. ಸೊ ಅದರಿಂದ ಗಂಗಾಧರ್ ಹಿರೇಮಠ್ ಅವರು ಸಹ ನಮ್ಮ ಜೊತೆಗಿದ್ದಾರೆ. ಸೊ ನೀವೆಲ್ಲ ಒನ್ಸ್ ಅಗೇನ್ ಮಾಲ್ತೇಶ್ ಇರ್ಬೋದು, ಬನ್ನಾರಿ ಅವ್ರು ಇರ್ಬೋದು. ಬನ್ನಾರಿ ಅವರೇ, ಹೇಗನ್ಸ್ತು ನಿಮ್ಗೆ ಡೆಮೋ ನೋಡಿದ ನಂತರ? ವಿದ್ಯಾ ಮೇಡಮ್ ಹೇಗನ್ಸ್ತು? ಅಣ್ವೇಕರ್ ಅವರೇ ಹೇಗನ್ಸ್ತು ನಿಮ್ಗೆ? ಓಕೆ, ಎಲ್ಲ ಬಿಸಿ ಇದ್ದಾರೆ ಕಾಣ್ತದೆ. ಓಕೆ, ನೆಕ್ಸ್ಟ್ ಟೈಮ್ ಅವರೆಲ್ಲ ರೆಡಿ ಆಗ್ತಾರೆ. ಅವರು ಕೂಡ ಡೆಮಾನ್ಸ್ಟ್ರೇಷನ್ ಕೊಡ್ಲಿಕ್ಕಿದ್ದಾರೆ ನಮ್ಮ ಜೊತೆಗೆ. ರಿಯಲಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್. ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರಿ. ನಿಮ್ಮ ಒಂದು ಏನು ನೆಕ್ಸ್ಟ್ ಏನಿದೆ ಸ್ಟಾರ್ ಇದು ರೂಬಿ ಇದು ಡೈಮಂಡ್ ಆಗಿ ಮ್ಯಾಕ್ಸಿಮಮ್ ಜನರಿಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅಶೋಕ್.